ಶ್ರೀಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಂ ಮಣಿಶಂಖವರಾಭಯಾನಿ ದೌರ್ಭಿಃ ದಧಾನಂ ಅಜಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತಂ ನಿಖಿಲಪ್ರದಂ ಇಂದಿರೇಶಂ ವಿಜ್ಞಾನರೋಚಿತ್ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹೃತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣವಿಜ್ಞಾನದಂ ಆನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈಃ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಗ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ವಿಶ್ವೇಶತೀರ್ಥಶ್ರೀಪಾದಾನ್ ವಿಶ್ವೋತ್ಕೃಷ್ಟಗುಣಾಕರಾನ್ ವಿಶ್ವಸ್ಥಸುಜನಾರಾಧ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಶ್ರೀಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಘ್ನಸ್ವರಾನ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋಃ ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಷ್ಠಾಪಿಧಾನಾನಕುಲೇ ದಂಥೇ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾಂ ಚಾರುಮಾಮಿಹ ವಾದಯೇತ್. ಶ್ರೀಮದ್ಭಾಗವತದ ದಶಮಸ್ಕಂಧದ ಚಿಂತನೆಯಲ್ಲಿ 95ನೇಯ ಅಧ್ಯಾಯ ಅದು ಮುಗಿದಿದೆ. ಪುನಃ ಭಗವಂತ ಸೃಷ್ಟಿಸ್ಥಿತಿ ಸಂಹಾರ ಕರ್ತರಾದ ಭಗವಂತನ ರೂಪಗಳು ಅಂತ ಸಾಮಾನ್ಯವಾಗಿ ಹೇಳೋದು. ಅದು ಸೃಷ್ಟಿಕರ್ತ ಬ್ರಹ್ಮದೇವರು, ಆದರೆ ಬ್ರಹ್ಮಣಿ ಬ್ರಹ್ಮರೂಪೋತ್ಸವ. ಆ ಬ್ರಹ್ಮದೇವರಲ್ಲಿ ಬ್ರಹ್ಮ ರೂಪದಿಂದ ಒಳಗಡೆ ಇದ್ದು ಸೃಷ್ಟಿ ಮಾಡೋನು ಅವನೇ. ಸ್ಥಿತಿಕರ್ತ ಅಂತೂ ವಿಷ್ಣುವೇ. ಸಂಹಾರಕರ್ತ ಶಿವರೂಪಿ ಶಿವೇ ಸ್ಥಿತಃ. ರುದ್ರದೇವರಲ್ಲಿ ಇದ್ದು ಸಂಹಾರ ಮಾಡೋನು ಅವನೇ. ಎರಡೂ ಪ್ರತಿಮೆಗಳ ಒಳಗಡೆ ಇದ್ದು ಎರಡು ಕಾರ್ಯ. ಇನ್ನೊಂದು ಡೈರೆಕ್ಟಾಗಿ ಪ್ರತಿಮೆ ಇಲ್ಲದೆ ಮಾಡ್ತಕ್ಕಂಥ ಕಾರ್ಯ. ಅಫ್ಕೋರ್ಸ್ ಬರೀ ಅದು ಅಂತಲ್ಲ, ಎಲ್ಲ ದೇವತೆಗಳು ನಾವೆಲ್ಲರೂ ವಿಶೇಷವಾಗಿ ಬ್ರಹ್ಮದೇವರು ರುದ್ರದೇವರಾದ ಮೇಲೆ ಉಳಿದ ಎಲ್ಲ ದೇವತೆಗಳು ಕೂಡ ಪ್ರತಿಮೆನೇ. ನಮ್ಮ ತತ್ವದೇವತೆಗಳು ಅಂತ ಯಾರು ಚಿಂತೆ ಮಾಡ್ತೀವಿ, ಎಲ್ಲರೂ ಕೂಡ ಪ್ರತಿಮೆಗಳೇ. ಆ ಪ್ರತಿಮೆಗಳ ಒಳಗಡೆ ಇದ್ದು ದೇವರೇ ಮುಖ್ಯವಾಗಿ ಕಾರ್ಯ ಮಾಡೋದು. ಹೀಗೆ ದೇವರ ಸರ್ವೋತ್ತಮತ್ವದ ಒಂದು ಚಿಂತನೆ, ವಿಶೇಷವಾಗಿ ತ್ರಿಮೂರ್ತಿಗಳ ಒಳಗೆ ಯಾರು ಅನ್ನುವ ಚಿಂತನೆಯ ಜೊತೆಗೆ ಹಿಂದಿನ ಅಧ್ಯಾಯದಲ್ಲಿ ಬಂದ ವಿಷ್ಣು ಸರ್ವೋತ್ತಮತ್ವದ ಚಿಂತನೆಯನ್ನು ನಾವು ನೋಡಿದ್ದೇವೆ. ಈಗ ಮುಂದೆ ಮತ್ತೊಂದು ಬಹಳ ವಿಶಿಷ್ಟವಾದ ಚಿಂತನೆ. ದೇವರ ಬಗ್ಗೆ ವಿಶೇಷವಾಗಿ ನಾವು ತಿಳಿದುಕೊಳ್ಳೋದೇ ವೇದಗಳ ಮೂಲಕ. ಆ ವೇದಗಳ ಪ್ರಾಮಾಣ್ಯದ ಬಗ್ಗೆನೇ ಬರುವ ಒಂದು ವಿಶೇಷವಾದ ಪ್ರಶ್ನೆ. ವೇದಗಳು ಪರಮ ಪ್ರಮಾಣ ಹೇಗೆ ಅಂತಲೇ ಒಂದು ವೇದಗಳ ಪ್ರಾಮಾಣ್ಯದ ಬಗ್ಗೆ ಬರುವ ಒಂದು ವಿಶೇಷವಾದ ಪ್ರಶ್ನೆ. ಜೊತೆಗೆ ವೇದಗಳ ಮೂಲಕವಾಗಿ ದೇವರ ಬಗ್ಗೆ ತಿಳ್ಕೊಂಡ್ಬಿಡ್ತೀವಿ ಅಂದರೆ ಹೇಗೆ ಅಂತ ವಿಚಾರ. ಯಾಕೆಂದರೆ ವೇದಗಳು ಅನಂತವಾಗಿರೋ ಸಂದರ್ಭದಲ್ಲಿ
ಅನಂತವಾದ ವೇದಗಳ ಮೂಲಕ ದೇವರನ್ನು ಹೇಗಪ್ಪ ನಾವು ಚಿಂತನೆ ಮಾಡೋದು? ಲೆಕ್ಕವಿಲ್ಲದಷ್ಟು ವೇದಗಳು ಅಂತಿದ್ದಾಗ ಅಷ್ಟನ್ನು ಓದಲಿಕ್ಕೆ ನಮ್ಮ ಕೈಲಾಗತ್ತಾ? ಆಗೋದೇ ಇಲ್ವಲ್ಲ ಅಂತ ಒಂದು ವಿಚಾರವಾದರೆ, ವೇದ ಓದಲಿಕ್ಕೆ ಅಂತ ಹೊರಟವ್ರಿಗೂ ಎಲ್ರಿಗೂ ವೇದಾಧಿಕಾರ ಇಲ್ವಲ್ಲ ಸ್ವಾಮಿ. ವೇದವನ್ನು ಗುರುಗಳ ಮೂಲಕ ಅನುಚ್ಚಾರಣೆ ಮಾಡುವ ವೇದಾಧಿಕಾರ ಅದು ಇಲ್ಲ. ವೇದೋಪನಿಷತ್ತುಗಳ ಶ್ರವಣ ಮಾಡೋದು ಬೇರೆ, ಗುರುಗಳ ಮೂಲಕ ಅವರು ವೇದ ಹೇಳ್ಕೊಳ್ಬೇಕು, ಶಿಷ್ಯ ಹೇಳಬೇಕು, ಆಮೇಲೆ ವೇದಾರ್ಥ ಚಿಂತನೆಯನ್ನು ಮಾಡಿಕೊಂಡು ತಪಸ್ಸು ಮಾಡೋದು ಅದೆಲ್ಲ ಬೇರೆ, ಇನ್ನೊಂದು ಅಧಿಕಾರವೇ ಆಯ್ತಾ? ನಾವು ಬರೀ ಪಾಠ ಕೇಳ್ತೀವಿ ಅನ್ನೋದು ಬೇರೆ ವಿಚಾರ. ಇವತ್ತು ಉಪನಿಷತ್ತಿನ ಪಾಠ ಸರಿ, ಕೇಳೋದು ಸರಿ, ಹೆಂಗಸರು ಕೇಳಬಾರ್ದು ಅಂತಲ್ಲ, ಕೇಳ್ಬೋದು, ಎಲ್ಲವನ್ನೂ ಹೆಂಗಸರು ಕೇಳಬಾರ್ದು ಅಂತ ಯಾವುದೂ ಇಲ್ಲವೇ ಇಲ್ಲ ಆಯಿತಾ. ಆದರೆ ಗುರುಗಳು ಹೇಳಿಕೊಟ್ಟು ಅದನ್ನು ಇವರು ಉಚ್ಚಾರಣೆ ಮಾಡೋದು, ಆ ಅನುಚ್ಚಾರಣ ಅನ್ನೋದು ವೇದದ ಬಗ್ಗೆ ಹೆಂಗಸರಿಗೆ ಅಧಿಕಾರವಿಲ್ಲ. ಆದ್ದರಿಂದಾಗೆ ಕೆಲವೊಂದು ವಿಚಾರದಲ್ಲಿ ಹೆಂಗಸರಿಗೆ ವೇದಾಧಿಕಾರವಿಲ್ಲ ಅಂತ ಹೇಳೋದು, ಆ ವೇದ ಮಂತ್ರಗಳನ್ನು ಹೇಳಿಕೊಂಡೇ ನಾನು ದೇವರ ಉಪಾಸನೆ ಮಾಡ್ತೀನಿ, ಇಲ್ಲ, ಅದು ಸಾಧ್ಯವಿಲ್ಲ. ವೇದ ಮಂತ್ರಗಳು ತಿಳಿಸುವ ಗುಣಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ದೇವರ ಬಗ್ಗೆ ಚಿಂತೆ ಮಾಡೋದು ಅದು ಬೇರೆ, ಅದೊಂದು ವಿಶೇಷವಾದ ನೀತಿ ಇದೆ, ಅದು ಬೇರೆ, ಅದು ಬೇಕು. ಯಾಕೆಂದರೆ ಈಗ ದೇವರ ಬಗ್ಗೆ ಚಿಂತನೆ ಮಾಡೋದಂದರೆ ಗುಣಗಳ ಚಿಂತನೆ ಗೊತ್ತಾಗೋದು ನಮಗೆ ವಿಶೇಷವಾಗಿ ವೇದ ಉಪನಿಷತ್ತುಗಳ ಮೂಲಕವೇ. ಅದನ್ನು ಕೇಳಿ ನಾವು ದೇವರ ಬಗ್ಗೆ, ದೇವರ ಸೃಷ್ಟಿಕರ್ತೃತ್ವದ ಮಹಿಮೆ, ಸ್ಥಿತಿಕರ್ತೃತ್ವ, ಸಂಹಾರಕರ್ತೃತ್ವ, ಬೇರೆ ಬೇರೆ ರೀತಿಯಿಂದ ದೇವರ ಗುಣಗಳ ಚಿಂತನೆಯನ್ನು ನಾವು ವೇದೋಪನಿಷತ್ ಮೂಲಕ ತಿಳಿದುಕೊಂಡು ಆ ಮೂಲಕವಾಗಿ ದೇವರ ಬಗ್ಗೆ ಮಹಾತ್ಮ ಜ್ಞಾನವನ್ನು ಪಡೆದು ಭಕ್ತಿ ಮಾಡೋದು, ಅದೊಂದು ದಾರಿ ಇದೆ. ಆದರೆ ವಿಶೇಷವಾಗಿ ಗುರುಗಳು ಹೇಳದ ರೀತಿಯಲ್ಲಿ ಹೇಳಿಬಿಟ್ಟು ಆ ವೇದ ಮಂತ್ರಗಳನ್ನೇ ಹೇಳಿ ದೇವರ ಆರಾಧನೆ ಮಾಡೋದು, ದೇವರ ಉಪಾಸನೆ ಮಾಡೋದು, ಅದು ಯಾರಿಗೆ ಇಲ್ಲ ಆಯಿತಾ? ಗಂಡಸರಿಗೆ ಮಾತ್ರ, ಹೆಂಗಸರಿಗೆ ಇಲ್ಲ. ಅಂಥವ್ರು ಏನಪ್ಪ ಮಾಡಬೇಕು? ಅವರೇನಾದರೂ ವೇದ ಮಂತ್ರ ಹೇಳಲಿಕ್ಕಿಲ್ಲಪ್ಪ ಅಂತ ಹೇಳಿದರೆ, ಅವರಿಗಾದರೆ ವೇದ ಮಂತ್ರದಂತೆ ಇರತಕ್ಕಂಥದ್ದು ಯಾವುದನ್ನು ಹೇಳಬೇಕು ಅಂತ ಪ್ರಶ್ನೆ. ವೇದ ಮಂತ್ರ ಹೇಳಲಿಕ್ಕಿಲ್ಲ ಅಂದರೆ ಅವ್ರು ಏನು ಹೇಳಬೇಕು, ಏನು ಹೇಳಿ ಉಪಾಸನೆ ಮಾಡಬೇಕು? ಅದಕ್ಕೆ ಒಂದು ವಿಚಾರ ಏನು? ಮಹಾಭಾರತ, ಪಂಚಮೋ ವೇದಾನಾಂ ವೇದ, ಪುರಾಣ, ಇದೆಲ್ಲ ಬಂದದ್ದು ವಿಶೇಷವಾಗಿ ಯಾವುದಕ್ಕೋಸ್ಕರವಾಗಿ? ಹೆಂಗಸರಿಗೂ ಕೂಡ ಅದನ್ನು ಹೇಳಿ ಉಪಾಸನೆ ಮಾಡಲಿಕ್ಕೆ. ವಿಷ್ಣು ಸಹಸ್ರನಾಮ ಮಹಾಭಾರತದಲ್ಲಿ ಬಂದಿರತಕ್ಕಂಥದ್ದು. ಮಹಾಭಾರತ ತತ್ರಜ್ಞಾನೇಧಿಕಾರಿತ, ತಂತ್ರಜ್ಞಾನ ಅಂತ ಕೆಲವರು ಪಾಠ ಇಟ್ಕೊಂಡಿದ್ದಾರೆ ಆಯಿತಾ. ತತ್ರಜ್ಞಾನೇಧಿಕಾರತ, ವಿಶೇಷವಾಗಿ ಭಾರತ, ಮಹಾಭಾರತ, ಮೂಲರಾಮಾಯಣ, ಪುರಾಣಗಳು, ಇದು ಎಲ್ಲರಿಗೂ, ವಿಷ್ಣು ಸಹಸ್ರನಾಮ, ಗೀತಾ ಎಲ್ಲ ಸಾರ್ವಕಾಲಿಕ, ಸರ್ವಾಧಿಕಾರಿಕ, ಎಲ್ರಿಗೂ ಅಧಿಕಾರ ಇದ್ದೇ ಇದೆ. ದೇವರನ್ನು ಒಪ್ಕೊಳ್ಳೋರಿಗೆ ಅಧಿಕಾರಿಗಳು ಅಂದರೆ ದೇವರನ್ನು ಒಪ್ಪೋರು, ದೇವರ ಚಿಂತನೆಯನ್ನು ಮಾಡ್ತಕ್ಕಂಥವ್ರಿಗೆ ಅಧಿಕಾರ ಇದ್ದೇ ಇದೆ. ಅದು ಗಂಡಸರು ಹೆಂಗಸರು ಅಂತಿಲ್ಲ, ಸರ್ವಾಧಿಕಾರಿಕ. ಎಲ್ಲರೂ ಓದ್ಬೋದು, ಎಲ್ಲರೂ ಚಿಂತನೆ ಮಾಡ್ಬೋದು. ವೇದಾದಪಿ ಪರಂ ಚಕ್ರೆ, ವೇದಕ್ಕಿಂತಲೂ ಉತ್ತಮ ಅಂತ ಒಂದು ರೀತಿ ಹೇಳೋದು. ಅರ್ಥ ತಿಳ್ಕೊಳ್ಳೋರಿಗೆ ವೇದಾದಪಿ ಪರಂ ಚಕ್ರೆ, ವೇದಕ್ಕಿಂತಲೂ ಉತ್ತಮಪ್ಪ, ವೇದಕ್ಕಿಂತಲೂ ಮಿಗಿಲಾದ ಅರ್ಥಗಳು ಮಹಾಭಾರತದಲ್ಲಿ ಇದೆ ಅಂತೆಲ್ಲ ಹೇಳ್ತಕ್ಕಂಥ ಮಾತು. ಸರಿ, ಭಾಗವತ ಓದಿದರೆ ಮತ್ತೊಂದು ಸಾಕು ಆಯ್ತಪ್ಪ. ಆದರೂ ಭಾಗವತ ಓದ್ತೀವಿ, ಎಲ್ಲ ಮಾಡ್ತೀವಿ, ಆದರೂ ಎಲ್ಲೋ ಒಂದು ಕಡೆ ನಮಗೆ ವೇದಗಳ ಸಾರ ಎಲ್ಲಿದೆ ಅಂತ ಗೊತ್ತಾಗೋದು ಹೇಗೆ ಅಂತ. ಅದಕ್ಕೆ ಒಂದು ವಿಶಿಷ್ಟವಾದ ಚಿಂತನೆ 96ನೇ ಅಧ್ಯಾಯದಲ್ಲಿ, ಭಾಗವತದ 96ನೇ ಅಧ್ಯಾಯ ಈ ಒಂದು ದೃಷ್ಟಿಯಿಂದ ಬಹಳ ವಿಶಿಷ್ಟವಾದ ಚಿಂತನೆ. ಸಕಲ ವೇದ ಮಂತ್ರಗಳು, ಆ ವೇದ ಮಂತ್ರಗಳಲ್ಲಿ ಆಯಿತಾ ದಿ ಬೆಸ್ಟ್ ಅಂತ ವೇದವ್ಯಾಸ ದೇವರು ಬೇರೆ ಬೇರೆ ಶಾಖೆಗಳಿಂದ ಆಯ್ದ 27 ವಿಶಿಷ್ಟವಾದ ವೇದ ಮಂತ್ರಗಳನ್ನು ತೆಗೆದುಕೊಂಡು ಆ 27 ವೇದ ಮಂತ್ರಗಳ ಸಾರ, 27 ವೇದ ಮಂತ್ರಗಳೇ ಒಂದು ರೀತಿ ಸಕಲ ವೇದಗಳ ಸಾರ, 27 ವೇದ ಮಂತ್ರಗಳು ಸಕಲ ವೇದ ಮಂತ್ರಗಳ ಸಾರ. ಅದರ ಸಾರವನ್ನು ಈ ಶ್ರುತಿಗೀತೆ ಅಂತ ನಾವು ಕರೆಯುವ ಈ ಅಧ್ಯಾಯದಲ್ಲಿ 27 ಶ್ಲೋಕಗಳಲ್ಲಿ ಸೆರೆ ಹಿಡಿದಿದ್ದಾರೆ ವೇದವ್ಯಾಸ ದೇವರು. ಇದು ಬಹಳ ಮುಖ್ಯ. ಈ ಕಾರಣದಿಂದ
ಅಂದರೆ ಹೆಂಗಸರಾಗಲಿ, ವೇದಾಧಿಕಾರವಿಲ್ಲದ ಬೇರೆ ಯಾರೇ ಆಗಲಿ, ವೇದಗಳ ಸಾರವನ್ನು ನಾವು ತಿಳಿದು ಅದನ್ನು ಹಾಗೇ ಶ್ಲೋಕಗಳ ಮೂಲಕ ಹೇಳಿ ದೇವರ ಆರಾಧನೆ ಮಾಡಬೇಕು ಅನ್ನೋರಿಗೆ ಬಹಳ ವಿಶೇಷವಾಗಿ ಇರುವ ಒಂದು ಅಧ್ಯಾಯ ಅದು ಶ್ರುತಿಗೀತೆ. ಶ್ರುತಿಗೀತೆ ವಿಶೇಷವಾಗಿ ಬೇರೆ ಬೇರೆ ಶಾಖೆಗಳಿಂದ ಆಯ್ದ 27 ವೇದ ಮಂತ್ರಗಳು, ಒಂದು ರೀತಿ ಸಕಲ ವೇದಗಳ ಸಾರ ಸರ್ವಸ್ವ, ಅದನ್ನು 27 ಶ್ಲೋಕಗಳಲ್ಲಿ ಸೆರೆ ಹಿಡಿದಿದ್ದಾರೆ. ವೇದ ಮಂತ್ರ ಹೇಳೋ ಹಾಗಿಲ್ಲ, ಆದರೆ ಈ ಶ್ಲೋಕಗಳನ್ನು ಹೇಳ್ಬೋದು. ವೇದ ಮಂತ್ರ ಹೇಳಬಾರ್ದು ಅಂತ ಹೇಳಿರೋದು. ಈ ಶ್ಲೋಕ ಭಾಗವತದಲ್ಲಿ ಬರೋ ಶ್ಲೋಕ ಹೇಳಬಾರ್ದು ಅಂತಿಲ್ಲ, ಹೇಳಬೇಕು, ಹೇಳಬಾರ್ದು ಅಂತಿಲ್ಲ ಅಂತಲ್ಲ, ಹೇಳಬೇಕು. ಆಯಿತಾ? ಎಲ್ಲ ಪುರಾಣಗಳ ರಚನೆ ಆಗಿರೋದು, ಮಹಾಭಾರತದ ರಚನೆ ಆಗಿರೋದು ಎಲ್ಲರೂ ಕೂಡ ವೇದಾಧಿಕಾರ ಯಾರಿಗಿಲ್ಲವೋ ಅವರಿಗೋಸ್ಕರವೇ ಈ ಒಂದು ಪುರಾಣ ಮತ್ತು ಮಹಾಭಾರತದ ರಚನೆ ಆಗಿರೋದು. ಅದರಿಂದಾಗಿ ಇಂತಹ ವೇದಾಧಿಕಾರವಿಲ್ಲದವರಿಗೂ ವೇದಮಂತ್ರಕ್ಕೆ ತುಲ್ಯವಾದ ಒಂದು ಶ್ಲೋಕಗಳನ್ನು ಹೇಳಿ, ಮಂತ್ರತುಲ್ಯವಾದ ಶ್ಲೋಕಗಳನ್ನು ಹೇಳಿ ದೇವರ ಆರಾಧನೆ ಮಾಡಲಿಕ್ಕೆ ಅನುಕೂಲ ಆಗಬೇಕು. ಅದು ಜಾಸ್ತಿ ಇರಬಾರ್ದು, ತುಂಬ ಇದ್ದರೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಸಕಲ ವೇದಗಳಲ್ಲಿ ಸಾರವಾದ ವಿಚಾರವನ್ನು, ಸಾರಶ್ರುತಿಗಳನ್ನು ತೆಗೆದುಕೊಂಡು ಅದನ್ನು 27 ಶ್ರುತಿಗಳನ್ನು ತೆಗೆದುಕೊಂಡು 27 ಶ್ಲೋಕಗಳಲ್ಲಿ ಸೆರೆ ಹಿಡಿದು ಕೊಟ್ಟಿರ್ತಕ್ಕಂಥ ಒಂದು ಅಪೂರ್ವವಾದ ಭಾಗ ಶ್ರುತಿಗೀತೆ. ಇದು ಈ ದೃಷ್ಟಿಯಿಂದ ಶ್ರುತಿಗೀತೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಚಿಂತನೆ. 96ನೇ ಅಧ್ಯಾಯದಲ್ಲಿ ಬರುತ್ತೆ. ಒಟ್ಟು ಶ್ಲೋಕಗಳು 50. ಅದರಲ್ಲಿ ಮೊದಲು ಒಂದಿಷ್ಟು ಇಂಟ್ರಡಕ್ಷನ್ ಬರುತ್ತೆ, ಆಮೇಲೆ ಒಂದಿಷ್ಟು ಪುನಃ ಉಪಸಂಹಾರದ ವಾಕ್ಯಗಳು ಬರುತ್ತೆ. ಆಯಿತಾ? ಮಧ್ಯದಲ್ಲಿ 27 ಶ್ಲೋಕಗಳು 27 ಶ್ರುತಿಗಳನ್ನು ಪ್ರತಿನಿಧಿಸುವ, ಶ್ರುತಿಗಳ ಸಾರವನ್ನು ಸೆರೆ ಹಿಡಿದಿರುವ 27 ಶ್ಲೋಕಗಳು. ಹೀಗೆ ಒಂದು ಸುಂದರವಾದ ಚಿಂತನೆ ಈ ಅಧ್ಯಾಯದಲ್ಲಿ ನೋಡ್ತೇವೆ. ಭಾಗವತದಲ್ಲಿ ಈ ಚಿಂತನೆ 96ನೇ ಅಧ್ಯಾಯ ಪ್ರಾರಂಭ ಆಗಬೇಕಾಗಿದ್ದರೆ ಹೇಗೆ ಬರುತ್ತೆ? ಪರೀಕ್ಷಿದ್ರಾಜ ಕೇಳದೆ 2 ಪ್ರಶ್ನೆ, ಪರೀಕ್ಷಿದ್ರಾಜ ಕೇಳದೆ 2 ಪ್ರಶ್ನೆ, ಆ ಪ್ರಶ್ನೆಯನ್ನು ಇಟ್ಟುಕೊಂಡು ಈ ಅಧ್ಯಾಯ ಪ್ರಾರಂಭವಾಗುತ್ತೆ. ಆಯ್ತಾ? ಅದರ ಮೂಲಕವಾಗಿ ಆಗಲೇ ಪ್ರಾರಂಭದಲ್ಲಿ ಹೇಳಿದೆ ನಾನು, ವೇದಗಳ ಪ್ರಾಮಾಣ್ಯದ ಬಗ್ಗೆನೇ ಒಂದು ದೊಡ್ಡ ಸಂದೇಹ ಗೊಂದಲ ಬರುತ್ತೆ, ಅದನ್ನು ಪರಿಹಾರ ಮಾಡಿದ್ದಾರೆ ಅಂತ. ಆ ದೃಷ್ಟಿಯಿಂದಲೂ ಈ ಅಧ್ಯಾಯ ಬಹಳ ಮುಖ್ಯ ಅಂತ ನಾನು ಹೇಳಿದೆ. ಅದೇನು ನೋಡೋಣ, ಆ ಅವತಾರಿಕೆ ಏನು ಬರುತ್ತೆ ಇಲ್ಲಿ ನೋಡೋಣ. ಏನು ಪರೀಕ್ಷಿದ್ರಾಜ ಪ್ರಶ್ನೆ ಮಾಡಿದ್ದೇನು? ಏನು ಪ್ರಶ್ನೆ ಮಾಡ್ತಾನೆ ಅಂದರೆ, ಗುಣವೃತ್ತಯ ಶ್ರುತಯ ನಿರ್ಗುಣೇ ಬ್ರಹ್ಮಣಿ ಕಥಂ ಚರಂತಿ. ಗುಣವೃತ್ತಯ ಶ್ರುತಯ ನಿರ್ಗುಣೇ ಬ್ರಹ್ಮಣಿ ಕಥಂ ಚರಂತಿ. ಪ್ರಾಕೃತ ಗುಣಾತ್ಮಕ ಪ್ರಪಂಚದ ಬಗ್ಗೆ ವಿಧಿ ನಿಷೇಧಗಳನ್ನು ಹೇಳುತ್ತಿರುವ ವೇದಗಳು ಗುಣಾತೀತನಾದ ಭಗವಂತನನ್ನು ಹೇಗೆ ಪ್ರತಿಪಾದಿಸುತ್ತವೆ? ಇದೊಂದು ಪ್ರಶ್ನೆ, ಪರೀಕ್ಷಿದ್ರಾಜನ ಪ್ರಶ್ನೆ. ವೇದಗಳು ವೇದಗಳು ಅಂತ ಹೇಳ್ತೀರಿ, ಆ ವೇದಗಳೆಲ್ಲ ಗುಣವೃತ್ತಯ, ಗುಣವನ್ನು ಹೊಂದಿರುವ ವಿಚಾರದ ಬಗ್ಗೆ ಹೇಳೋದು, ಪ್ರಪಂಚದ ಬಗ್ಗೆ ಹೇಳೋದು. ಪ್ರಪಂಚ ಗುಣಗಳಿಂದ ಕೂಡಿರ್ತಕ್ಕಂಥದ್ದು. ಗುಣ ಅಂದರೆ ಇಲ್ಲಿ ಸತ್ವಗುಣ, ರಜೋಗುಣ, ತಮೋ ಗುಣಗಳೇ ಲೆಕ್ಕಾಚಾರ ಅವ್ರದ್ದು. ಆ ಪ್ರಾಕೃತ ಗುಣಾತ್ಮಕವಾದ ಪ್ರಪಂಚ, ಈ ಪ್ರಪಂಚದಲ್ಲಿ ಬರುವವರು ಯಾರ್ಯಾರಿದ್ದಾರೋ ಮನುಷ್ಯರು, ಅವರು ಇವರು, ಇವರಿಗೆಲ್ಲ ವಿಧಿ ನಿಷೇಧಗಳನ್ನು ಹೇಳ್ತಾರೆ. ವೇದ ಅಂದರೆ ಏನು? ಸರ್ಟೈನ್ ಡೂಸ್ ಆ್ಯಂಡ್ ಸರ್ಟೈನ್ ಡು ನಾಟ್ಸ್, ಕೆಲವೊಂದು ವಿಧಿಗಳು, ಕೆಲವೊಂದು ನಿಷೇಧಗಳು, ಹೀಗಿರಬೇಕು ಅಂತ ಕೆಲವು, ಹೀಗಿರಬಾರದು ಅಂತ ಕೆಲವು. ಸತ್ಯಂಬದ ಧರ್ಮಂಚರ ನ ಫಲಾಂಡುಂ ಭಕ್ಷಯೇತ್ ಮಾಹಿಂಸ್ಯಾತ್ ಸರ್ವಭೂತಾನಿ. ಸತ್ಯವನ್ನು ಹೇಳು, ಧರ್ಮವನ್ನು ಆಚರಿಸು, ಇದೆಲ್ಲ ಮಾಡು ಮಾಡು ಮಾಡು, ಮಾಡಬೇಡ. ಫಲಾಂಡು ತಿನ್ನಬೇಡ, ಬೆಳ್ಳುಳ್ಳಿ ತಿನ್ನಬೇಡ, ಈರುಳ್ಳಿ ತಿನ್ನಬೇಡ, ಯಾರಿಗೂ ಹಿಂಸೆ ಕೊಡಬೇಡ, ಮಾಡಬಾರದು. ನಿಷೇಧಗಳು. ಹೀಗೆ ವಿಧಿ ನಿಷೇಧಗಳು ಯಾರಿಗೆ? ಈ ಪ್ರಾಕೃತ ಪ್ರಪಂಚದಲ್ಲಿ ಬದ್ಧರಾದ ಜೀವಿಗಳಾದ ನಮಗೆ. ಅಂದರೆ ಗುಣವೃತ್ತಿ, ನಾವೆಲ್ಲ ಸತ್ವಜಸ್ತಮೋ ಗುಣಗಳಿಗೆ ಬದ್ಧರಾದವರು.
ನಮ್ಮನ್ನು ಕುರಿತು ವಿಧಿ ನಿಷೇಧ, ಹೀಗಿರಬೇಕು ಹೀಗಿರಬಾರದು ಅನ್ನುವನ್ನು ತಿಳಿಸುವ ವೇದ. ಇಂತಹ ವೇದ ದೇವರ ಬಗ್ಗೆ, ದೇವರು ಅಂದರೆ ಗುಣಾತೀತ ನಿರ್ಗುಣ, ದೇವರು ಅಂದರೆ ಗುಣಾತೀತ ನಿರ್ಗುಣ, ಆ ದೇವರನ್ನ ವೇದ ಹೇಳುತ್ತೆ ಅಂದರೆ ಹೇಗೆ ಹೇಳುತ್ತೆ? ಈಗ ವೇದ ಹೇಳಲಿಕ್ಕೆ ಹೊರಟಿರೋದೇನು? ಕೆಲವು ಮಾಡಬೇಕು, ಕೆಲವು ಮಾಡಬಾರದು. ಆಯಿತಾ? ಯಾರಿಗೆ ಹೇಳೋದು? ನಮಗೆ, ಜೀವಿಗಳಾದ ನಮಗೆ. ಎಂಥ ಜೀವಿಗಳಾದ ನಮಗೆ? ಪ್ರಾಕೃತ ಗುಣಬದ್ಧರಾದ ಜೀವಿಗಳಾದ ನಮಗೆ. ಅಂತಹ ವಿಧಿ ನಿಷೇಧಗಳನ್ನು ಪ್ರಾಕೃತ ಗುಣಬದ್ಧರಾದ ಜೀವಿಗಳಿಗೆ ಹೇಳಲು ಹೊರಟಿರುವ ಈ ವೇದಗಳು ಗುಣಾತೀತನಾದ ದೇವರ ಬಗ್ಗೆ ಏನು ಹೇಳುತ್ತೆ? ಗುಣಾತೀತನಾದ ದೇವರನ್ನು ಪ್ರತಿಪಾದನೆ ಮಾಡುತ್ತೆ ಅಂದರೆ ಏನಪ್ಪ, ಅದು ಹೇಗೆ ಪ್ರತಿಪಾದನೆ ಮಾಡುತ್ತೆ? ದೇವರಿಗೂ ವೇದಕ್ಕೂ ಸಂಬಂಧ ಇಲ್ಲ ರೀ. ಯಾಕೆಂದರೆ ದೇವರ ವಿಚಾರನೇ ಬೇರೆ, ಅವನು ಅಪ್ರಾಕೃತ. ವೇದ ಹೇಳೋದೆಲ್ಲ ಪ್ರಾಕೃತವಾದ ಗುಣಬದ್ಧರಾದ ಜೀವಿಗಳಿಗೆ ಹೇಳುವ ವಿಧಿ ನಿಷೇಧಗಳು. ಸೊ ವೇದಕ್ಕೂ ದೇವರಿಗೂ ಸಂಬಂಧವಿಲ್ಲ ಅಂತ ಒಂದು ವಿಚಾರ. ಇನ್ನೊಂದು, ಅನಿರ್ದೇಶ್ಯೇ ಬ್ರಹ್ಮಣಿ ಶ್ರುತಿಯ ಕಥಂ ಚರಂತಿ ಅಂತ ಇನ್ನೊಂದು ಪ್ರಶ್ನೆ. ದೇವರು ಅಂತ ಹೇಳಿದ್ರೆ ಏನು? ದೇವರು ಅಂದ್ರೆ ಅನಿರ್ದೇಶ್ಯಂ ಪರಮಂ ಸುಖಂ ಅಂತ ಉಪನಿಷತ್ನಲ್ಲೇ ಬಂದಿರೋ ಮಾತು. ಅದು ಕೂಡ ಅನಿರ್ದೇಶ್ಯಂ ಪರಮಂ ಸುಖಂ, ದೇವರನ್ನು ಹೀಗೆಂದು ವರ್ಣಿಸಲು ಸಾಧ್ಯವಿಲ್ಲ. ಹೀಗೆಂದು ವರ್ಣಿಸಲು ಯಾರು ಸಾಧ್ಯವಿಲ್ಲವೋ ಅವನೇ ದೇವರು ಅಂತ ಹೇಳ್ತಾರೆ. ಹಾಗಾದರೆ ಯಾರನ್ನ ವರ್ಣಿಸಲು ಸಾಧ್ಯವಿಲ್ಲವೋ ಆ ದೇವರನ್ನು ವೇದ ವರ್ಣಿಸೋದಾದರೆ ಹೇಗಪ್ಪ? ದೇವರು ಅಂದರೆ ದೇವರ ಬಗ್ಗೆ ಡಿಫೈನ್ ಮಾಡಿರೋದು ಏನಂತ? ದೇವರು ಅಂದರೆ ಅನಿರ್ದೇಶ, ದೇವರು ಅಂದರೆ ಅನಿರ್ದೇಶ. ಏನು? ಅವನನ್ನು ನಿರ್ದೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರು ಅಂದರೆ ಹೀಗೆ, ದೇವರು ಅಂದರೆ ಹೀಗೆ ಹೇಳಲಿಕ್ಕಾಗಲ್ಲಪ್ಪ. ಯಾವ ಒಂದು ಲಕ್ಷಣಗಳಿಂದಲೂ ದೇವರನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವನು ಅನಿರ್ದೇಶ. ಅಂತಹ ದೇವರನ್ನು ಯಾವ ಲಕ್ಷಣಗಳಿಂದಲೂ ನಿರ್ದೇಶ ಮಾಡಲು ಸಾಧ್ಯವಿಲ್ಲವೋ ಯಾವ ದೇವರು, ಅಂತಹ ದೇವರನ್ನು ವೇದ ವರ್ಣನೆ ಮಾಡೋದಾದರೂ ಹೇಗೆ? ವೇದ ವರ್ಣನೆ ಮಾಡೋದಾದರೂ ಹೇಗೆ? ಅವರ್ಣನೀಯನನ್ನು ವರ್ಣಿಸುವುದಾದರೂ ಹೇಗೆ? ಅನಿರ್ದೇಶನನ್ನು ನಿರ್ದೇಶ ಮಾಡುವುದಾದರೂ ಹೇಗೆ? ಹೀಗೆಂದು ಬಣ್ಣಿಸಲಾಗದವನನ್ನು ಹೀಗೆಂದು ಬಣ್ಣಿಸುವುದಾದರೂ ಹೇಗೆ? ದೊಡ್ಡ ಪ್ರಶ್ನೆ ಇದು ಆಯ್ತಾ? ಜೊತೆಗೆ ಇನ್ನೊಂದು ಸ್ವಾರಸ್ಯ ಇದೆ. ಏನಪ್ಪ ಅಂದರೆ, ಈಗ ಸೃಷ್ಟಿಕಾಲದಲ್ಲಿ ನಾವೆಲ್ಲ ಇದ್ದೇವೆ, ಸೃಷ್ಟಿಯಾಗ್ತಾ ಇದೆ. ಒಂದು ರೀತಿ ಸೃಷ್ಟಿಯಾಗತ್ತೆ, ಸ್ಥಿತಿನೂ ಆಗತ್ತೆ, ಸಂಹಾರನೂ ಆಗತ್ತೆ. ಸ್ಥಿತಿಕಾಲ ಅಂದರೆ ಒಂದು ರೀತಿ ನಮ್ಮ ಚಿಂತನೆಯಲ್ಲಿ ಸೃಷ್ಟಿ ಮುಗಿದೋಗಿದೆ ಅಂತ. ಒಂದು ಹಂತದಲ್ಲಿ ಸೃಷ್ಟಿ ಮುಗಿದಿದೆ ಅಂದರೆ ಬ್ರಹ್ಮಾದಿ ದೇವತೆಗಳ ಸೃಷ್ಟಿ ಮುಗಿದಿದೆ. ನಮ್ಮಂಥ ಜೀವಿಗಳ ಸೃಷ್ಟಿ ಸ್ಥಿತಿ ಸಂಹಾರ ನಡೀತಾ ಇರುತ್ತೆ. ಇದು ಸ್ಥಿತಿಕಾಲ ಅಂತ ಚಿಂತನೆ. ಈ ಸ್ಥಿತಿಕಾಲದಲ್ಲಿ ಸೃಷ್ಟಿಯೂ ಇದೆ, ಸ್ಥಿತಿಯೂ ಇದೆ, ಸಂಹಾರವೂ ಇದೆ. ಯಾರ ಸೃಷ್ಟಿ? ನಮ್ಮಂಥ ಸಾಮಾನ್ಯ ಜನರ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳು ನಡೀತಾ ಇರುತ್ತೆ. ಇದು ಸ್ಥಿತಿಕಾಲ. ಕಡೆಗೆ ಇದೆಲ್ಲ ಮುಗಿದ ಮೇಲೆ ಪ್ರಳಯ ಕಾಲ ಬಂತು. ಈಗ ಪ್ರಳಯ ಕಾಲದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಪ್ರಳಯ ಕಾಲದಲ್ಲಿ ನಾವು ವೇದಗಳಿಂದ ಉಪದೇಶ ಪಡೆಯಬೇಕಾದ ನಾವು ಇರ್ತೀವ? ಯಾರೂ ಇರಲ್ಲ. ವೇದಗಳಿಂದ ಉಪದೇಶ ಪಡೆಯಬೇಕಾದ ಯಾರೂ ಕೂಡ ನಾವು ಇರಲ್ಲ ಅಂದ್ರೇನು? ದೇಹ ಧರಿಸಿಕೊಂಡು ಇರೋದಿಲ್ಲ. ನಾವು ಇದ್ದಾಗ ಅಂದರೆ ಯಾವಾಗ ಇರ್ತೀವಿ ಅಂತಾಯ್ತೋ? ದೇಹ ನಮಗಿದ್ದರೆ ಇದ್ದೀವಿ ಅಂತ ಲೆಕ್ಕಾಚಾರ. ದೇಹ ನಮಗಿಲ್ಲ ಅಂದರೆ ನಾವು ಇರೋದು ಅಂದರೆ ಹೇಗೆ? ದೇಹದ ಮೂಲಕವಾಗೇ ನಮ್ಮ ಎಲ್ಲ ಚಟುವಟಿಕೆ ಇರೋದು. ದೇಹ ಇಲ್ಲ ಅಂದರೆ ನಾವು ಇಲ್ಲ ಅಂತ ಲೆಕ್ಕಾಚಾರ ಒಂದು ರೀತಿ. ದೇಹದ ಮೂಲಕವಾಗಿ ಇಲ್ಲ. ಎಲ್ಲಿದ್ದೇವೆ? ದೇವರ ಹೊಟ್ಟೆ ಒಳಗಡೆ ಇದ್ದೇವೆ. ಏನು ಮಾಡ್ಕೊಂಡಿದ್ದೇವೆ? ನಿದ್ರೆ ಮಾಡ್ತಾ ಇದ್ದೇವೆ. ಮಹಾಪ್ರಳಯ ಕಾಲ ಅಂದರೆ ಎಲ್ಲರೂ ನಿದ್ರೆ ಮಾಡೋ ಟೈಮ್. ಆಯಿತು ನೋಡಿ, ವೇದ ಯಾರಿಗೆ ಉಪದೇಶ ಮಾಡಬೇಕು? ಜೀವಿಗಳಾದ ನಮಗೆ. ಆ ಜೀವಿಗಳಾದ ನಾವೆಲ್ಲ ಮಹಾಪ್ರಳಯ ಕಾಲದಲ್ಲಿ ಏನಾಗಿರ್ತೇವೆ? ದೇವರ ಹೊಟ್ಟೆ ಒಳಗೆ ಮಲಗಿರ್ತೇವೆ. ಆ ಟೈಮಲ್ಲಿ, ಆ ಸಂದರ್ಭದಲ್ಲಿ ವೇದ ಹೀಗೆ ಮಾಡು ಹೀಗೆ ಮಾಡಬಾರ್ದು ಅಂತ ಯಾರಿಗೂ ಉಪದೇಶ ಕೊಡಬೇಕು? ಯಾಕೆ? ಉಪದೇಶ ಪಡೆಯಬೇಕಾದ ನಾವೆಲ್ಲರೂ ಇಲ್ಲವೇ ಇಲ್ಲ ಅಂದ್ರೇನು? ಯಾಕೆ ಇಲ್ಲವೇ ಇಲ್ಲ ಅನ್ನೋದು? ಆಗ ನಮಗೆ ಪ್ರಾಕೃತವಾದ ಈ ದೊಡ್ಡ ದೇಹ ಸ್ಥೂಲ ದೇಹವೂ ಇರೋದಿಲ್ಲ. ನಮ್ಗೆ ವ್ಯವಹಾರ ಬೇಕಾದ್ರೆ ಸ್ಥೂಲ ದೇಹ ಬೇಕು. ನಾವು ಬರೀ ಇದ್ದೇವೆ ಅಂದರೆ ಲಿಂಗದೇಹದಲ್ಲಿದ್ದರೆ ನಮಗೆ ಹೊರಗಿನ ಕೇಳೋದು ಮಾಡೋದು ಈ ಚಟುವಟಿಕೆ ಯಾವುದೂ ಆಗೋದಿಲ್ವಲ್ಲ. ಸ್ಥೂಲ ದೇಹ ಬೇಕು. ಸ್ಥೂಲ ದೇಹವನ್ನು ಹೊಂದೋ ವಿಚಾರ ಇಲ್ಲವೇ ಇಲ್ಲ.
ಮತ್ತು ಇನ್ನೊಂದು, ಎಚ್ಚರವಿದ್ದರೆ ಉಳಿದದ್ದೆಲ್ಲ ಕೇಳೋದು ಮಾಡೋದು, ಎಚ್ಚರವೇ ಇಲ್ಲ, ನಿದ್ದೆ ಮಾಡ್ತಾ ಇದ್ದೀವಿ. ಸೊ ಮಹಾಪ್ರಳಯ ಕಾಲದಲ್ಲಿ ಯಾರನ್ನು ನೀವು ವೇದಕ್ಕೆ ಅಧಿಕಾರಿಗಳು ಅಂತ ಕರಿತೀರೋ ಅಂತಹ ಜೀವಿಗಳಾದ ನಾವೆಲ್ಲರೂ ಕೂಡ ಸ್ಥೂಲ ದೇಹವಿಲ್ಲದೆ ಯಾವ ಒಂದು ಕೇಳೋದು ಮಾಡೋದು ಅಥವಾ ಹೇಳೋದು ಮಾಡೋದು ಯಾವ ಚಟುವಟಿಕೆಯನ್ನು ಮಾಡಲಾರದವರಾಗಿ, ಆಯಿತಾ, ನಿದ್ರೆ ಮಾಡ್ತಾ ಇರ್ತೇವೆ. ಸೊ ವೇದ ಯಾರಿಗೆ ಉಪದೇಶ ಮಾಡುತ್ತೆ? ವೇದ ಉಪದೇಶ ಮಾಡೋದು ಯಾರಿಗೆ? ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಮಹಾಪ್ರಳಯ ಕಾಲದಲ್ಲಿ ವೇದ ಯಾರಿಗೆ ಉಪದೇಶ ಮಾಡಬೇಕು ನೋಡಿ. ಅದಾದ ಮೇಲೆ ವೇದ ಉಪದೇಶ ಮಾಡೋದ್ರ ಜೊತೆಗೆ ಇನ್ನೊಂದು ಏನು ಹೇಳುತ್ತೆ ಅಂತ ನೋಡೋಣ. ಅದು ಪ್ರಸಿದ್ಧವಾದ್ದು. ಇಂದ್ರ ಚಂದ್ರ ಮೊದಲಾದವರು ದೇವತೆಗಳು, ಇಂದ್ರ ಚಂದ್ರ ಮೊದಲಾದ ದೇವತೆ. ಇಂದ್ರ ಹೀಗೆ, ಚಂದ್ರ ಹೀಗೆ, ರುದ್ರ ಹೀಗೆ, ಮತ್ತೊಬ್ಬ ದೇವತೆ ಹೀಗೆ ಅಂಥೇಳಿ ಇಂದ್ರಚಂದ್ರ ರುದ್ರಾದಿ ದೇವತೆಗಳ ಬಗ್ಗೆ ಹೇಳುತ್ತೆ. ಅವರು ಒಂದು ರೀತಿಯಿಂದ ಗುಣಬದ್ಧರೇ, ಅವರಿಗೂ ಒಂದು ರೀತಿಯಿಂದ ಸತ್ವಜಸ್ತಮೋ ಗುಣಾತ್ಮಕವಾಗಿರ್ತಕ್ಕಂಥ ಒಂದು ಶರೀರ ಇರತಕ್ಕಂಥದ್ದೇ. ಸೊ ಗುಣಬದ್ಧರಾದ ಇಂದ್ರಚಂದ್ರಾದಿ ದೇವತೆಗಳನ್ನು ವೇದ ಹೇಳುತ್ತೆ. ಅವರು ಹೀಗೆ, ಇಂದ್ರ ಅಂದರೆ ಹೀಗೆ, ಚಂದ್ರ ಅಂದರೆ ಹೀಗೆ, ಅವನ ಗುಣಗಳು ಇರ್ಬೋದು. ಅಥವಾ ಒಂದು ರೀತಿ ರುದ್ರದೇವರವರೆಗೂ ಒಂದು ಹಂತದಲ್ಲಿ ದೋಷ ಇದೆ ಅಂತ ಚಿಂತನೆ, ಕಲಿಯಾವೇಶ ಆಗೋದರಿಂದ. ಅಂದರೆ ಸಾಮಾನ್ಯ ಜನರಂತೆ ಚಿಂತೆ ಮಾಡ್ಬೋದು, ಬಹಳ ದೊಡ್ಡವರವರು ಆಗಲಿ ಏನೋ ಒಂದು ಕಡೆಯಿಂದ. ಸೋರೋದಿ ತೆಲರೋದಿ ತದ್ರುದ್ರಸ್ಯ ರುದ್ರತ್ವಂ ಅಂತ ಹೇಳಿದಾಗ ಯಾವುದಕ್ಕೋಸ್ಕರವಾಗಿ ಅತ್ತನೋ ಅದಕ್ಕೋಸ್ಕರವಾಗಿ ಅವನು ರುದ್ರನಾದ ಅಂದರೆ ಎಲ್ಲೋ ಒಂದು ಕಡೆಯಿಂದ ರುದ್ರದೇವರ ಒಂದು ದೋಷದ ಚಿಂತನೆ ಬರುತ್ತಲ್ಲಿ, ಇಲ್ಲ ಅಂತಲ್ಲ. ಹೀಗೆ ವೇದವೂ ಕೂಡ ಗುಣಬದ್ಧರಾದ ರುದ್ರಾದಿ ದೇವತೆಗಳ ಅಥವಾ ಮೇಲ್ಗಡೆ ಬರುವ ಬ್ರಹ್ಮ ವಾಯುಗಳ, ಆಯಿತಾ, ಏನಾಗುತ್ತೆ, ಅವರ ವರ್ಣನೆ ಮಾಡುತ್ತೆ, ಅವರ ವರ್ಣನೆ ಮಾಡುತ್ತೆ. ಆಯಿತು. ಈಗ ಮಹಾಪ್ರಳಯ ಕಾಲದಲ್ಲಿ ಆ ದೇವತೆಗಳು ಯಾರಾದರೂ ಇದ್ದಾರೆ? ಇಲ್ಲ ಸ್ವಾಮಿ, ಆ ದೇವತೆಗಳಿಗೂ ಪ್ರಾಕೃತ ದೇಹ ಯಾವುದೂ ಇರಲ್ಲ ಆ ಟೈಮಲ್ಲಿ. ಅಂದರೆ ಲಿಂಗದೇಹ ಇರುತ್ತೆ, ಲಿಂಗದೇಹ ಇರುತ್ತೆ, ಅದು ಬಿಟ್ಬಿಟ್ರೆ ಸ್ಥೂಲ ದೇಹ ಅವರಿಗೂ ಇಲ್ಲ. ಅವರೂ ಒಂದು ರೀತಿಯಿಂದ ನಿದ್ರೆ ಮಾಡ್ತಾನೆ ಇರ್ತಾರೆ, ಅವರೂ ಒಂದು ರೀತಿಯಿಂದ ನಿದ್ರೆ ಮಾಡ್ತಾ ಇರ್ತಾರೆ. ಬ್ರಹ್ಮವಾಯುಗಳ ಚಿಂತನೆಯಲ್ಲಿ ಅವರು ದೇವರ ಧ್ಯಾನ ಮಾಡ್ತಾ ಇರ್ತಾರೆ ಅಂತ ಚಿಂತನೆ ವಿಶೇಷವಾಗಿ. ಆಯಿತು. ಅಲ್ಲಿಗೆ ಏನಾಯಿತು, ಯಾವ ದೇವತೆಗಳ ಬಗ್ಗೆ ನಾವು ವೇದ ಹೇಳಲಿಕ್ಕೆ ಹೊರಟಿದೆಯೋ ಆ ದೇವತೆಗಳ ಯಾರೂ ಕೂಡ ಇಲ್ಲ ಅಂತ. ಇಲ್ಲ ಅಂತ ಯಾವ ಸೆನ್ಸ್ನಲ್ಲಿ ಹೇಳೋದು ಅಂತ ಹೇಳಿದ್ರೆ, ದೇವತೆಗಳಿಗೆ ಸ್ಥೂಲ ಶರೀರವಿಲ್ಲ ಅಂತ ಒಂದರ್ಥ, ಪೊಸಿಷನ್ ಇಲ್ಲ ಅಂತ ಇನ್ನೊಂದರ್ಥ. ಮಹಾಪ್ರಳಯ ಕಾಲದಲ್ಲಿ ಯಾರಿಗೇನು ಪೊಸಿಷನ್ ಇದ್ರೆ? ಯಾರಿಗೂ ಯಾವ ಪೊಸಿಷನ್ ಇಲ್ಲ. ಅದು ರಾಷ್ಟ್ರಪತಿ ಆಡಳಿತ ಇದ್ದಾಗ ಸ್ವಾಮಿ. ರಾಷ್ಟ್ರಪತಿ ಆಡಳಿತದಲ್ಲಿ ಯಾವ ಮಿನಿಸ್ಟರ್ಸು ಇಲ್ಲವೇ ಇಲ್ಲ, ಎಲ್ಲ ರಾಷ್ಟ್ರಪತಿ ಕೈಲೇ ಅಧಿಕಾರ. ಹಾಗೆ ಮಹಾಪ್ರಳಯ ಕಾಲ ಅಂದರೆ ಮಹಾವಿಷ್ಣುವಿನ ರಾಷ್ಟ್ರಪತಿ ಕಾಲ. ಈವನ್ ಲಕ್ಷ್ಮೀದೇವಿಯ ಅಧಿಕಾರವನ್ನು ಕೂಡ ವಾಪಸ್ ತಗೊಂಡ್ಬಿಟ್ಟಿರ್ತಾನೆ ದೇವರು. ಅವಳಿಗೂ ಪ್ರಕೃತ್ಯಭಿಮಾನಿತ್ವ ಇರೋದಿಲ್ಲ ಆ ಸಂದರ್ಭದಲ್ಲಿ, ಅದನ್ನು ವಾಪಸ್ ತಗೊಂಡ್ಬಿಟ್ಟಿರ್ತಾನೆ ದೇವರು. ಯಾರೂ ಇಲ್ಲವೇ ಇಲ್ಲ. ಹೀಗಾಗಿದೆ ಕ್ವಶ್ಚನ್. ಹಾಗಾದರೆ ಏನಾಯಿತು? ಇದ್ದರೂ ಇಲ್ಲದಂತೆ ದೇವತೆಗಳು ಅಂತ ಅವ್ರಿಗೆ ಹೆಸರೇ ಇಲ್ಲ ಅವರಿಗೆ. ಯಾಕೆಂದರೆ ಹೆಸರಿನ ಜೊತೆಗೆ ಪದವಿ ಜೋಡಿಸ್ಕೊಂಡಿರೋದಲ್ಲಿ, ಹೆಸರಿನ ಜೊತೆಗೆ ಪದವಿ ಜೋಡಿಸ್ಕೊಂಡಿರೋದು, ಸ್ಥೂಲ ದೇಹ ಜೋಡಿಸ್ಕೊಂಡಿರೋದು ನೋಡಿ, ಒಂದಕ್ಕೊಂದು ಲಿಂಕ್ ಇದೆ ಅಲ್ಲಿ. ದೇವತೆಗಳಿಗೆ ರುದ್ರ ಅಂದರೆ ಪಂಚಮುಖ, ಬ್ರಹ್ಮದೇವರು ಚತುರ್ಮುಖ, ಆಮೇಲೆ ಷಣ್ಮುಖ, ಹೀಗೆಲ್ಲ ಮುಖಗಳು, ಒಂದು ರೀತಿ ಗುಣಬದ್ಧವಾದ ದೇಹಗಳು ಬರುತ್ತೆ ಅವರ ಬಗ್ಗೆ. ಅವರ ಆಕೃತಿಯ ಆಕಾರದ ವರ್ಣನೆಯೆಲ್ಲ ನೋಡ್ತೇವೆ ನಾವು ವೇದಗಳಲ್ಲಿ, ಅದು ಬರುತ್ತೆ, ಅದೆಲ್ಲ ಸ್ಥೂಲ ದೇಹ ಆಯಿತು. ಇನ್ನೊಂದು ಕಡೆಯಿಂದ ಅವರ ಪೊಸಿಷನ್ ಬರುತ್ತೆ, ಮನೋಭಿಮಾನಿತ್ವ ರುದ್ರದೇವನಿಗೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಅಭಿಮಾನ, ಪೊಸಿಷನ್ ಬಂದ್ಬಿಡುತ್ತೆ. ಮಹಾಪ್ರಳಯ ಕಾಲದಲ್ಲಿ ಯಾರಿಗೂ ಯಾವ ಪೊಸಿಷನ್ ಇಲ್ಲ, ಯಾರಿಗೂ ಯಾವ ಆಕಾರವೂ ಇಲ್ಲ, ಷಣ್ಮುಖತ್ವ ಇಲ್ಲ, ಚತುರ್ಮುಖತ್ವ, ಪಂಚಮುಖತ್ವ ಎಲ್ಲಿ ಮಾಡ್ತೀರಿ? ಇದೆಲ್ಲ ಇದೆಯಾ? ಏನು ಸಮಾಚಾರ? ಹೇಗಿದು? ಅವರೆಲ್ಲ ಇದ್ದಾರೆ ಅಂತ ಲೆಕ್ಕಾಚಾರಕ್ಕೆ. ಜೀವಿಗಳು ನಿತ್ಯರು, ಆದ್ದರಿಂದಾಗಿ ಇರ್ತಾರೆ, ಇಲ್ಲ ಅಂತಲ್ಲ. ಆದರೆ ಈ ಪದವಿಗಳು ಯಾವುದೂ ಇಲ್ಲ ಅವರಿಗೆ, ಪೊಸಿಷನ್ಗಳು ಯಾವುದೂ ಕೂಡ ಇಲ್ಲ, ಮತ್ತು ಸ್ಥೂಲ ದೇಹನೂ ಕೂಡ ಅವರಿಗೆ ಇಲ್ಲ. ಇಂತಹ ಚಿಂತನೆಯಲ್ಲಿ ಯಾವ ವೇದಗಳು ದೇವತೆಗಳ ಬಗ್ಗೆ ಹೇಳುತ್ತೆ ಅಂತ ಹೇಳ್ತಿರೋ ಅಂತಹ ವೇದಗಳು ಮಹಾಪ್ರಳಯ ಕಾಲದಲ್ಲಿ ಯಾವ ದೇವತೆಗಳ ಬಗ್ಗೆ ಹೇಳುತ್ತೆ ಸ್ವಾಮಿ? ಯಾವ ದೇವತೆಗಳ ಬಗ್ಗೆ ಹೇಳುತ್ತೆ? ದೇವತೆಗಳೇ ಇಲ್ಲ. ದೇವತೆಗಳೇ ಇಲ್ಲ ಇನ್ ದ ಸೆನ್ಸ್ ದೇವತೆಗಳಿಗೆ
ಪ್ರಾಕೃತ ದೇಹವಿಲ್ಲ, ದೇವತೆಗಳೇ ಇಲ್ಲ. ಇನ್ ದ ಸೆನ್ಸ್ ದೇವತೆಗಳಿಗೆ ಯಾವ ಜವಾಬ್ದಾರಿಗಳು ಇಲ್ಲ, ಪದವಿ ಪೊಸಿಷನ್ ಯಾವುದೂ ಇಲ್ಲ, ಆದ್ದರಿಂದ ದೇವತೆಗಳಿಲ್ಲ. ಅಂದ ಮೇಲೆ ವೇದಗಳಿಗೆ ವಿಷಯವೇ ಇಲ್ಲ. ಮಹಾಪ್ರಳಯ ಕಾಲದಲ್ಲಿ ವೇದಗಳು ಏನನ್ನೂ ಬೋಧನೆ ಮಾಡೋ ವಿಚಾರವಿಲ್ಲ. ಯಾಕೆ? ದೇವತೆಗಳ ಬಗ್ಗೆ ಹೇಳಬೇಕು ವೇದ. ಯಾವ ದೇವತೆಗಳ ಬಗ್ಗೆ ಹೇಳೋದು? ದೇವತೆಗಳೇ ಇಲ್ಲ, ಆಗಲೇ ಹೇಳಿದಾಗೆ, ಎರಡು ಕಾರಣದಿಂದ. ಆಯ್ತಪ್ಪ, ಜೀವಿಗಳಿಗೆ ಏನಾದರೂ ಸತ್ಯಂಬದ ಧರ್ಮಂಚರ ಮಾಹಿಂಸಾ ಸರ್ವಭೂತಾನಿ ಹೇಳೋಣ ಅಂದರೆ, ಇಲ್ಲ ಸ್ವಾಮಿ, ಎಲ್ಲ ಜೀವಿಗಳು ನಿದ್ದೆ ಮಾಡ್ತಾ ಇದ್ದಾರೆ. ನಿದ್ದೆ ಮಾಡೋರಿಗೇನು ಉಪದೇಶ ಕೊಡೋದಾ? ನಿದ್ದೆ ಮಾಡೋರಿಗೇನು ಉಪದೇಶ ಕೊಡ್ತೀವಿ? ಮತ್ತು ಉಪದೇಶ ಕೊಟ್ಟರು ಅರ್ಥ ಮಾಡೋದು, ಸ್ಥೂಲ ದೇಹವೇ ಇಲ್ಲ, ಏನು ಅವರು ಕೇಳ್ಕೊತಾರೆ, ಏನು ಮಾಡ್ತಾರೆ? ಸೊ ವೇದಗಳಿಗೆ ನೈರರ್ಥಕ್ಯ, ವೈಯರ್ಥ್ಯ. ಮಹಾಪ್ರಳಯ ಕಾಲದಲ್ಲಿ ವೇದವು ವ್ಯರ್ಥವಾಗಬೇಕು, ನಿರರ್ಥವಾಗಬೇಕು. ಯಾಕೆಂದರೆ ಅದಕ್ಕೆ ಸಬ್ಜೆಕ್ಟ್ ಮ್ಯಾಟ್ರೇ ಇಲ್ಲ ರೀ. ಯಾವ ದೇವತೆಗಳನ್ನು ಹೇಳೋ ವಿಚಾರವಲ್ಲ, ಆಮೇಲೆ ಯಾರಿಗೂ ಉಪದೇಶ ಮಾಡೋ ವಿಚಾರವೂ ಇಲ್ಲ. ಯಾಕೆ? ಉಪದೇಶವನ್ನು ಪಡೆಯಲಿಕ್ಕೆ ಯೋಗ್ಯರಾದವರು ಆ ಕಾಲದಲ್ಲಿ ಸ್ಥೂಲ ದೇಹಾದಿಗಳನ್ನು ಪಡೆದುಕೊಳ್ಳದೆ ಏನು ಮಾಡ್ತಾ ಇದ್ದಾರೆ? ನಿದ್ರೆ ಮಾಡ್ತಾ ಇದ್ದಾರೆ. ದೇವತೆಗಳ ಬಗ್ಗೆ ಹೇಳಲಿಕ್ಕೆ ಅಂತ ಹೊರಟಿದೆ ವೇದ ಅಂದರೆ, ದೇವತೆಗಳು ಕೂಡ ಪದವಿ ಪೊಸಿಷನ್ ಮತ್ತು ತಮ್ಮ ಸ್ಥೂಲ ದೇಹಾದಿಗಳನ್ನು ಬಿಟ್ಟು ದೇವರಲ್ಲಿ ಧ್ಯಾನ ಮಾಡ್ತಾ ಕೆಲವರು ನಿದ್ರೆ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ವೇದಗಳಿಗೆ ಮಹಾಪ್ರಳಯ ಕಾಲದಲ್ಲಿ ಏನನ್ನು ಹೇಳೋ ವಿಚಾರ ಇಲ್ಲವೇ ಇಲ್ಲ. ಹೀಗೆ ವೇದಗಳು ಏನಾಯಿತು? ವೇದಗಳು ಏನು ಹೇಳುತ್ತೋ ಅದು ಮಹಾಪ್ರಳಯ ಕಾಲದಲ್ಲಿ ಇಲ್ಲವೇ ಇಲ್ಲ. ಅಂದರೆ ಮಹಾಪ್ರಳಯ ಕಾಲದಲ್ಲಿ ವೇದ ಕೆಲಸವೇ ಇಲ್ಲ, ವೇದ ಕೆಲಸವೇ ಇಲ್ಲ. ಮತ್ತು ದೇವರ ಬಗ್ಗೆ ಹೇಳುತ್ತೆ ವೇದ ಅಂತ ನೀವು ಹೇಳೋದು. ಏನು ದೇವರ ಬಗ್ಗೆ ಹೇಳೋದ್ರಿ? ದೇವರ ಬಗ್ಗೆ ಹೇಳಬೇಕಾಗಿದ್ದರೆ ದೇವರ ಗುಣಗಳನ್ನು ಹೇಳಬೇಕು. ದೇವರು ನಿರ್ಗುಣ, ದೇವರು ನಿರ್ಗುಣ. ದೇವರ ಗುಣಗಳ ಬಗ್ಗೆ ವೇದ ಹೇಳಬೇಕು, ದೇವರ ಗುಣಗಳ ಬಗ್ಗೆ ವೇದ ವರ್ಣನೆ ಮಾಡಬೇಕು. ದೇವರು ನಿರ್ಗುಣ, ನಿರ್ಗುಣನಾದ ದೇವರ ಬಗ್ಗೆ ಏನು ಗುಣ ಹೇಳಬೇಕ್ರಿ? ಏನು ಗುಣ ಹೇಳಬೇಕಿದು? ಹೇಳಲಿಕ್ಕಾಗಲ್ಲ. ಅಷ್ಟೇ ಅಲ್ಲ, ದೇವರ ಬಗ್ಗೆ ವೇದವೇ ಹೇಳೋ ಮಾತು ಏನು? ಯಥೋ ವಾಚೋ ನಿವರ್ತಂತೆ. ಮಾತುಗಳು ದೇವರ ಬಳಿ ಹೋಗಿ ಹಿಂತಿರುಗಿ ಬಂದವು. ದೇವರನ್ನು ಹೇಳಲಿಕ್ಕೆ ಮಾತಿನಿಂದ ಸಾಧ್ಯವಿಲ್ಲ. ಮಾತು ಅಂದರೆ ಶಬ್ದ, ವೇದ ಅಂದರೆ ಶಬ್ದ ಅಲ್ವಾ? ಶಬ್ದಗಳು ಯಾವುದು ಕೂಡ ದೇವರನ್ನು ಕೊಂಡಾಡಲಾರವು. ಶಬ್ದಗಳು ಯಾವುದು ಕೂಡ ದೇವರನ್ನು ಕೊಂಡಾಡಲಾರವು. ದೇವರ ಬಗ್ಗೆ ಹೇಳಬೇಕು ಅಂದರೆ ಗುಣ ಹೇಳಬೇಕು, ದೇವರಲ್ಲಿ ಗುಣಗಳಿಲ್ಲ. ಶಬ್ದಗಳ ಮೂಲಕ ದೇವರ ಬಗ್ಗೆ ಹೇಳಬೇಕು ಅಂದರೆ ಸಾಧ್ಯವೇ ಇಲ್ಲ. ಯಾಕೆ? ಶಬ್ದಗಳ ಮೂಲಕ ಯಾರ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಿಲ್ಲವೋ ಅವನೇ ದೇವರು. ಶಬ್ದಗಳ ಮೂಲಕ ಯಾರ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಿಲ್ಲವೋ ಅವನೇ ದೇವರು. ದೇವರನ್ನು ಡೆಫಿನೇಷನ್ ಮಾಡೋದು ಹೇಗೆ? ಯಾರು ದೇವರು? ಶಬ್ದಗಳ ಮೂಲಕ ಯಾರ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಿಲ್ಲವೋ ಅವನೇ ದೇವರು. ಅನಿರ್ದೇಶ್ಯಂ ಪರಮಂ ಸುಖಂ, ಅದನ್ನೇ ಮೊದಲು ಹೇಳಿ. ಹೀಗೆ ನೋಡಿ, ಈಗೇನಾಯಿತು ಅಂತ ಹೇಳಿದ್ರೆ, ಎಲ್ಲೊಂದು ಕಡೆಯಿಂದ ಸೃಷ್ಟಿಕಾಲ ಪ್ರಾರಂಭವಾದಾಗ ಆ ದೇವತೆ ಈ ದೇವತೆ ಅಂತ ಏನಾದರೂ ವೇದ ಹೇಳಬಹುದು. ಆ ಟೈಮಲ್ಲಿ ಜೀವಿಗಳಾಗಿರ್ತಕ್ಕಂಥ ನಮಗೆ ಸತ್ಯಂಬದ ಧರ್ಮಂಚರ ಅಂತ ಏನೋ ಹೇಳ್ಬೋದು. ಎಲ್ಲೋ ಒಂದು ಕಡೆಯಿಂದ ವೇದಕ್ಕೆ ಸಾರ್ಥಕ್ಯ ಸೃಷ್ಟಿಕಾಲದಲ್ಲಿ. ಆಗಲೂ ದೇವರ ಬಗ್ಗೆ ವೇದ ಹೇಳುತ್ತೆ ಅಂತ ಹೇಳೋದು ಬಹಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ದೇವರ ಬಗ್ಗೆ ಹೇಳುತ್ತೆ ಅಂದರೆ ಏನು? ದೇವರ ಬಗ್ಗೆ ಹೇಳುತ್ತೆ ಅಂದರೆ ದೇವರ ಗುಣಗಳ ಬಗ್ಗೆ ಹೇಳುತ್ತಾ ಅಂದರೆ ಇಲ್ಲ, ದೇವರು ನಿರ್ಗುಣ, ದೇವರು ನಿರಾಕಾರ, ದೇವರು ನಿರ್ಧರ್ಮಕ, ಅವನಲ್ಲಿ ಅದು ಯಾವುದೂ ಇಲ್ಲವೇ ಇಲ್ಲ. ಅಂದರೆ ಅವನು ಏನು ಹೇಳುತ್ತೆ ದೇವರ ಬಗ್ಗೆ? ಮತ್ತು ದೇವರನ್ನು ಹೀಗೆ ಅಂತ ನಿರ್ದೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದನ್ನು ಹೀಗೆ ಅಂತ ನಿರ್ದೇಶ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅಂಥವನೇ ದೇವರು. ಯಾರಿಗೆ ಯಾವ ದೇವರಲ್ಲಿ ಗುಣಗಳೇ ಇಲ್ಲವೋ ಅವನೇ ದೇವರು. ಅಂಥ ದೇವರ ಬಗ್ಗೆ ನಿರ್ದೇಶ ಮಾಡೋದಾಗಲಿ ಗುಣಗಳನ್ನು ಹೇಳೋದಾಗಲಿ ವೇದ ಹೇಗೆ ಹೇಳಿಕ್ಕೆ ಸಾಧ್ಯ? ಯಾರನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲವೋ ಅವನೇ ದೇವರಾದಾಗ ಆ ದೇವರನ್ನು ವೇದ ವರ್ಣಿಸುತ್ತೆ ಅಂತ ಹೇಳೋದಾದರೂ ಹೇಗೆ? ಸೊ ಸ್ಥಿತಿಕಾಲದಲ್ಲೂ ದೇವರ ಬಗ್ಗೆ ವೇದ ಹೇಳಲಿಕ್ಕೆ ಸಾಧ್ಯವಿಲ್ಲ, ಮಹಾಪ್ರಳಯ ಕಾಲದಲ್ಲೂ ದೇವರ ಬಗ್ಗೆ ವೇದ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮಹಾಪ್ರಳಯ ಕಾಲದಲ್ಲಿ ದೇವತೆಗಳ ಬಗ್ಗೆನೂ ವೇದ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸಾಮಾನ್ಯ ಜೀವಿಗಳಿಗೆ ಉಪದೇಶ ಮಾಡೋದು ಕೂಡ ವೇದದ ಕೈಲಿ ಸಾಧ್ಯವಿಲ್ಲ. ಹೀಗೆ ಒಟ್ಟಿನಲ್ಲಿ ಮಹಾಪ್ರಳಯ ಕಾಲದಲ್ಲಂತೂ ವೇದಕ್ಕೆ ಸಬ್ಜೆಕ್ಟು ಅಂತ ಇಲ್ಲವೇ ಇಲ್ಲ. ವೇದ ವರ್ಣನೆ ಮಾಡೋದು ಯಾವುದೂ ಮಹಾಪ್ರಳಯ ಕಾಲದಲ್ಲಿ ಇಲ್ಲವೇ ಇಲ್ಲ. ಏನೋ ಸ್ಥಿತಿ ಕಾಲದಲ್ಲಿ ಅಲ್ಪ ಸ್ವಲ್ಪ ಒಪ್ಕೋಬೋದೋ ಏನೋ. ಅದು ಏನು? ಗುಣಬದ್ಧರಾದ ದೇವತೆಗಳ ಬಗ್ಗೆ ಒಂದಿಷ್ಟು ವರ್ಣನೆ,
ಆಯಿತಾ, ಇಂದ್ರ ಚಂದ್ರ ರುದ್ರ ಅವರು ಹೀಗಿದ್ದಾರೆ ಹಾಗಿದ್ದಾರೆ ಅಂಥೇಳಿ ಗುಣಬದ್ಧರಾದ ಜೀವಿಗಳಾದ ನಮಗೆ ಹೀಗಿರಬೇಕು ಹೀಗಿರಬಾರದು ಅಂತ ಉಪದೇಶ. ಇದರಿಂದ ವೇದಕ್ಕೆ ತಕ್ಕ ಮಟ್ಟಿಗಿನ ಸಾರ್ಥಕತೆಯನ್ನು ಸ್ಥಿತಿಕಾಲದಲ್ಲಿ ಹೇಳ್ಬೋದು. ಸಂಹಾರ ಕಾಲದಲ್ಲಿ ಯಾವುದೇ ರೀತಿಯಿಂದ ವೇದಕ್ಕೆ ಸಾರ್ಥಕತೆ ಇಲ್ಲವೇ ಇಲ್ಲ. ಈ ಮೂಲಕವಾಗಿ ವೇದ ಅಪ್ರಮಾಣವಾಗಲಿ, ವೇದ ಅಪ್ರಮಾಣವಾಗಲಿ ಅಂತ ಹೇಳಿ ವೇದ ಪ್ರಾಮಾಣ್ಯದ ಬಗ್ಗೆನೇ ಒಂದು ದೊಡ್ಡ ಆಶಂಕೆ, ಸಂದೇಹ ಬಂದ್ಬಿಟ್ಟಿದೆ. ಇದನ್ನು ಪರಿಹಾರ ಮಾಡಲಿಕ್ಕೆ ಬಹಳ ಸುಂದರವಾದ ಉತ್ತರವನ್ನು ಯಾರು ಕೊಡ್ತಾರೆ? ಶುಕಾಚಾರ್ಯರ ಮೂಲಕವಾಗಿ ವೇದವ್ಯಾಸ ದೇವರೇ ಬ್ರಹ್ಮಸೂತ್ರಗಳನ್ನು ಬರೆದು, ಯಾವ ಬ್ರಹ್ಮಸೂತ್ರಗಳ ಮೂಲಕ ಸಕಲ ವೇದವಾಂಗ್ಮಯವನ್ನು ಹೇಗೆ ಅರ್ಥೈಸಬೇಕು ಅಂತ ತಿಳಿಸಿಕೊಟ್ಟಿದ್ದಾರೋ ಅದೇ ವೇದವ್ಯಾಸ ದೇವರು ವಿಶೇಷವಾದ ಚಿಂತನೆಯನ್ನು ಈ ಒಂದು ಶ್ರುತಿಗೀತೆಯ ಮೂಲಕ ನಮಗೆ ಕೊಡ್ತಾರೆ. ಇದು ಬಹಳ ಮುಖ್ಯ. ಶ್ರುತಿಗೀತೆ ಯಾಕೆ ಅಂತ ಬಂದಾಗ ಈ ಕಾರಣದಿಂದ ವೇದದ ಪ್ರಾಮಾಣ್ಯವೇ ಸಿದ್ಧ ಆಗದೇ ಇದ್ದರೆ ಅಂತಹ ಪ್ರಮಾಣವಲ್ಲದ ವೇದದ ಮೂಲಕ ದೇವರ ಬಗ್ಗೆ ತಿಳ್ಕೊಳ್ಳೋದು ಬಂತು. ವೇದವೇ ಪ್ರಮಾಣ ಅಲ್ಲ, ಪ್ರಮಾಣವಲ್ಲದೆ ಇರೋ ವೇದ ದೇವರನ್ನು ತಿಳಿಸ್ಕೊಡುತ್ತೆ ಅಂದರೆ ಏನು ಅರ್ಥ ಇದೆ? ಉಪಯೋಗ ಇಲ್ಲ. ದೇವರ ವಿಚಾರದಲ್ಲಿ ಏನು ಪ್ರಮಾಣ ಅಂದರೆ ವೇದ ಪ್ರಮಾಣ ಅಂತೀರಿ. ಇಲ್ಲರಿ, ವೇದ ಪ್ರಮಾಣ ಅಲ್ಲ. ಯಾಕೆ ವೇದ ಪ್ರಮಾಣ ಅಲ್ಲ ಅಂದರೆ ಇಷ್ಟೇ ವಿಚಾರ, ದೇವರನ್ನು ವೇದ ಹೇಳೋ ವಿಚಾರ ಇಲ್ಲವೇ ಇಲ್ಲ ಯಾವುದೇ ಕಾಲದಲ್ಲಿ. ಮತ್ತು ಮಹಾಪ್ರಳಯ ಕಾಲದಲ್ಲಂತೂ ವೇದಕ್ಕೆ ವಿಷಯವೇ ಇಲ್ಲ. ವೇದಕ್ಕೆ ಇಂಥದ್ದು ವಿಷಯ ಅಂತ ಹೇಳಲಿಕ್ಕೆ ಬರಲ್ಲ. ಹೀಗಾಗಿ ವೇದ ತನ್ನ ಪ್ರಾಮಾಣ್ಯವನ್ನೇ ಕಳ್ಕೊಂಡ್ಬಿಟ್ಟಿದೆ. ಅಂತಹ ವೇದದ ಮೂಲಕ ಏನು ದೇವರ ಬಗ್ಗೆ ಹೇಳೋದು ವಿಚಾರ? ಯಾವುದೇ ರೀತಿಯಿಂದ ನೋಡಿದ್ರೂ ದೇವರ ಬಗ್ಗೆ ಹೇಳೋದಿಲ್ಲ, ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ವೇದದ ಪ್ರಾಮಾಣ್ಯಕ್ಕೆ ಒಂದು ದೊಡ್ಡ ಕೊಡಲಿಯೇಟು, ಅದರ ಬುಡಕ್ಕೆ ಒಂದು ದೊಡ್ಡ ಪೆಟ್ಟು. ಈ ರೀತಿ ಪ್ರಶ್ನೆ ಬಂದಾಗ ಅದಕ್ಕೆ ಒಂದು ವಿಶಿಷ್ಟವಾದ ಸುಂದರವಾದ ಸಮಾಧಾನವನ್ನು ಶ್ರುತಿಗೀತೆಯಲ್ಲಿ ಹೇಳ್ತಾ ಬರ್ತಾರೆ. ಶ್ರುತಿಗೀತೆ ಬಹಳ ಸುಂದರವಾಗಿರ್ತಕ್ಕಂಥ ಗೀತೆ. ಮುಂದೆ ಅದರ ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ನಾಳೆನೇ ಹೇಳ್ತೀನಿ ಅದನ್ನು. ಯಾಕೆ ಅಂತ ಹೇಳಿದ್ರೆ ಅದು ಶ್ಲೋಕ ಹೇಳಿಬಿಟ್ಟೆ ಹೇಳೋದು. ಬರೀ ಇವತ್ತು ನಾನು ಅವತಾರಿಕೆ ಕೊಡ್ತಾ ಇದ್ದೀನಿ, ನಾನೀಗ ಬರೀ ಅವತಾರಿಕೆ ಕೊಡ್ತಾ ಇದ್ದೀನಿ, ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ ಶ್ರುತಿಗೀತೆ ಬಗ್ಗೆ. ಆಯಿತಾ, ಆ ಶ್ಲೋಕ ಹೇಳಿದಾಗ ಒಂದು ರೀತಿಯ ಸಮಾಧಾನ ಬರುತ್ತೆ ನಮಗೆ. ನಾಳೆಯ ಒಂದು ಉತ್ತರದಲ್ಲೇ ಒಂದು ರೀತಿಯ ಸಮಾಧಾನ ಬರುತ್ತೆ. ಆಯಿತು, ಅದನ್ನು ನೋಡೋಣ ನಾಳೆ. ಆದರೆ ಶ್ರುತಿಗೀತೆಯ ಒಂದಿಷ್ಟು ವೈಶಿಷ್ಟ್ಯ ತಿಳ್ಕೊಂಬೋಣ ಇವತ್ತು. ಏನು? ಶ್ರುತಿಗೀತೆ ಬಹಳ ಮುಖ್ಯವಾಗಿ ಆಗಲೇ ಹೇಳಿದಾಗೆ ಯಾವುದು ವೇದದ ಪ್ರಾಮಾಣ್ಯವನ್ನು ಸಾಧನೆ ಮಾಡುತ್ತೆ ಶ್ರುತಿಗೀತೆ ಅಂತ ಒಂದು ವಿಚಾರ. ಇನ್ನೊಂದು ಆಗಲೇ ಹೇಳಿದ ಹಾಗೆ ಸಕಲ ವೇದಗಳ ಸಾರವನ್ನು ಶ್ರುತಿಗೀತೆ ಸೆರೆ ಹಿಡಿದಿದೆ ಅಂತ ಎರಡನೇದು. ಆ ಮೂಲಕ ವೇದವನ್ನು ಓದಲಿಕ್ಕೆ ಆಗದೇ ಇರತಕ್ಕಂಥ ವೇದ ಅನಧಿಕಾರಿಗಳಿಗೂ ಕೂಡ ವೇದಾಧ್ಯಯನದ ಪೂರ್ಣವಾದ ಫಲ ಯಾವ ರೀತಿ ಬರಬೇಕು ಅದನ್ನು ಶ್ರುತಿಗೀತೆಯ ಮೂಲಕ ಪಡೆಯೋದು. ಹೀಗೆ ಇದೆಲ್ಲ ಒಂದು ಶ್ರೇಷ್ಠವಾದ ಪ್ರಯೋಜನಗಳಾಯಿತು. ಜೊತೆಗೆ ಉಪದೇಶ ಪರಂಪರೆ ಇದೆಯಲ್ಲ, ಅದು ಕೂಡ ನಾಳೆ ಬರುತ್ತೆ. ಇವತ್ತು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇದು ಶುಕಾಚಾರ್ಯರು ಕಪೋಲಕಲ್ಪಿತವಾಗಿ ಹೇಳಿದ ವಿಚಾರಗಳಲ್ಲ. ಶುಕಾಚಾರ್ಯರಿಗೆ ಯಾರು ಭಾಗವತನ್ನು ಉಪದೇಶ ಮಾಡಿದರೋ ಆ ವೇದವ್ಯಾಸ ದೇವರೇ ಶ್ರುತಿಗೀತೆಯನ್ನು ಕೂಡ ಉಪದೇಶ ಮಾಡಿದ್ದು. ನೋಡಿ, ವೇದವ್ಯಾಸ ದೇವರ ಎದುರು ಭಾಗವತವನ್ನು, ಸಂಕ್ಷಿಪ್ತ ಭಾಗವತವನ್ನು ನಿವೇದನೆ ಮಾಡಿದ್ಯಾರು? ನಾವು ಪ್ರಾರಂಭದಲ್ಲೇ ನೋಡ್ತೇವೆ, ಮೊದಲನೇ ಸ್ಕಂದದಲ್ಲಿ ಆ ಕಥೆ ಬರುತ್ತೆ. ಯಾರು? ವೇದವ್ಯಾಸ ದೇವರು ಸಂಕ್ಷಿಪ್ತ ಭಾಗವತವನ್ನು ನಿವೇದನೆ ಮಾಡಿದ್ದು ನಾರದ ಮಹರ್ಷಿಗಳೇ. ಅವರೇ, ಅದೇ ನಾರದರೇ ಶ್ರುತಿಗೀತೆಯನ್ನು ಕೂಡ ವೇದವ್ಯಾಸ ದೇವರನ್ನು ನಿವೇದಿಸ್ತಾರೆ. ಶ್ರುತಿಗೀತೆಯನ್ನು ಕೂಡ ವೇದವ್ಯಾಸ ದೇವರು ನಿವೇದಿಸ್ತಾರೆ. ನಾರದರಿಗೆ ಯಾರಪ್ಪ ಉಪದೇಶ ಕೊಟ್ಟರು? ನಾರದರಿಗೆ ಉಪದೇಶ ಕೊಟ್ಟವರು ಬೇರೆ ಯಾರು ಅಲ್ಲ, ಭಗವಂತನ ಮತ್ತೊಂದು ಅವತಾರ ನಾರಾಯಣ ಋಷಿ. ನರನಾರಾಯಣರು ಅಂತ ಕೇಳ್ತೀವಲ್ಲ, ಅದರಲ್ಲಿ ನಾರಾಯಣ ಋಷಿ ಭಗವಂತನದೇ ಅವತಾರ. ಅವರು ಉಪದೇಶ ಕೊಟ್ಟಿದ್ದು. ಹೀಗಾಗಿ ಇಲ್ಲಿ ವಿಶೇಷವಾಗಿ
ಭಗವಂತನ 2 ರೂಪಗಳು ಬಂದಿದೆಯಪ್ಪ. ಒಂದು ನಾರಾಯಣ ಋಷಿ ರೂಪದಿಂದ ಯಾರಿಗೆ ಬಂದದ್ದು? ನಾರದರಿಗೆ ಬಂದದ್ದು. ಅದಾದ ಮೇಲೆ ಅವರು ಹೋಗಿ ನಿವೇದನೆ ಮಾಡಿದ್ದು ಪುನಃ ವೇದವ್ಯಾಸ ದೇವರ ಹತ್ರ. ಆ ವೇದವ್ಯಾಸ ದೇವರ ಮೂಲಕವಾಗಿ ಶುಕಾಚಾರ್ಯರಿಗೆ ಬಂದ ಉಪದೇಶ, ಶುಕಾಚಾರ್ಯರಿಗೆ ಬಂದ ಉಪದೇಶ ಅಂತ ವಿಶೇಷವಾಗಿ ಪರಂಪರೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಭಗವಂತನ 2 ರೂಪಗಳನ್ನು ವಿಶೇಷವಾಗಿ ನೋಡ್ತೇವೆ. ಇನ್ನು ಕಥೆ ಬಂದಿದೆ, ಅದರದ್ದು ವಿಸ್ತಾರ ನಾಳೆ ನೋಡೋಣ. ಅಂತೂ ಉಪದೇಶ ಪರಂಪರೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಕಾಣ್ತಕ್ಕಂಥದ್ದು ವಿಶೇಷವಾಗಿ ಜ್ಞಾನಿಗಳಾಗಿರ್ತಕ್ಕಂಥ ನಾರದರು ಒಂದು ಮಧ್ಯದಲ್ಲಿ ಇದ್ದಾರೆ, ಮೊದಲು ಕೂಡ ನಾರಾಯಣ ಇದ್ದಾನೆ, ಆಮೇಲೂ ಕೂಡ ವೇದವ್ಯಾಸ ದೇವರು ಇದ್ದಾರೆ ಅಂತ ಬಹಳ ಮುಖ್ಯ. ಅದಾದಮೇಲೆ ನಮಗೆ ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರ ಅವತಾರವಾಗಿರ್ತಕ್ಕಂಥ ಶುಕಾಚಾರ್ಯರ ಮೂಲಕವಾಗಿ ಹರಿದು ಬಂದದ್ದು ಶ್ರುತಿಗೀತೆ ಅಂತ ಬಹಳ ಮುಖ್ಯವಾದ ಚಿಂತನೆ. ರುದ್ರಗೀತಾ ಅಂತಲೂ ಕೂಡ ಹಿಂದೆ ಬಂದಿತ್ತು, ನೀವು ನೋಡಿದಿರಿ. ಯಾಕೆ? ರುದ್ರದೇವರು ವಿಶೇಷವಾಗಿ ಉಪದೇಶ ಮಾಡಿದ್ದು ರುದ್ರಗೀತೆ, ಗೋಪಿಕಾಸ್ತ್ರೀಯರು ಹಾಡಿದ್ದು ಗೋಪೀಗೀತ, ಗೋಪೀಗೀತ ಅಲ್ವಾ? ಅದೇ ರೀತಿಯಾಗಿ ಭಗವಂತನ ವೇಣುವಾದನದ ಪ್ರಭಾವವನ್ನು ಎಲ್ಲಿ ವರ್ಣನೆ ಮಾಡಿದರೋ ಅದು ವೇಣುಗೀತ. ಹೀಗೆ ಅನೇಕ ಗೀತೆಗಳು ಬಂದಿದ್ದಾರೆ. ಕಪಿಲಗೀತ ಅಂತಲೂ ಬಂದಿದೆ. ಅದೇನದು? ಕಪಿಲರೂಪಿ ಭಗವಂತ ಜ್ಞಾನದ ಸಂದೇಶವನ್ನು ಹಾಡು ಹಬ್ಬವಾಗಿ ಕೊಟ್ಟನಲ್ಲಪ್ಪ, ಅದು ಕಪಿಲಗೀತ. ಹೀಗೆಲ್ಲ ಒಂದು ಸುಂದರವಾದ ನಾಮಗಳು, ಅನ್ವರ್ಥಕವಾದ ನಾಮಗಳು ನಾವು ನೋಡ್ತೇವೆ. ಹಾಗೆ ಶ್ರುತಿಗೀತ ಅಂದರೆ ಏನು? ಶ್ರುತ್ಯಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ನಡೆಸಿರುವ, ಅವಳೇ ಹೇಳಿರುವ ಗೀತೆ ಶ್ರುತಿಗೀತ. ಶ್ರುತ್ಯಭಿಮಾನಿ, ಶ್ರುತಿತತಿಗೆ ಅಭಿಮಾನಿ ಲಕ್ಷ್ಮೀದೇವಿ, ಅವಳು ಹೇಳಿರುವ ಗೀತೆನೇ ಶ್ರುತಿಗೀತ. ಶ್ರುತಿಗೀತ ಒಂದರ್ಥ. ಶ್ರುತಿಗಳ ಸಾರ ಸಂದೇಶಗಳೆಲ್ಲ ಅಡಕವಾಗಿವೆ, ಅದಕ್ಕೂ ಶ್ರುತಿಗೀತ. ಹೇಳಿದವಳು ಶ್ರುತ್ಯಭಿಮಾನಿ, ಹಾಡಿದವಳು ಶ್ರುತ್ಯಭಿಮಾನಿನಿ, ಅದಕ್ಕೋಸ್ಕರವಾಗಿ ಶ್ರುತಿಗೀತ. ಶ್ರುತಿ ಎನಿಸುವ ಲಕ್ಷ್ಮೀದೇವಿಯಿಂದ ಹಾಡಲ್ಪಟ್ಟ ಗೀತೆ ಶ್ರುತಿಗೀತ. ಶ್ರುತಿಗಳ ಸಾರ ಸರ್ವಸ್ವವೆಲ್ಲವೂ ಎಲ್ಲಿ ಅಡಕವಾಗಿದೆಯೋ ಅದು ಕೂಡ ಶ್ರುತಿಗೀತ, ಅದು ಕೂಡ ಶ್ರುತಿಗೀತ ಅಂತ ಹೇಳಿ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಹೆಸರು. ಹಾಗಾದರೆ ಈಗ ಇನ್ನೊಬ್ಬರು ಮುಖ್ಯವಾದವರು ಬಂದ್ರಿ. ಯಾರು? ಲಕ್ಷ್ಮೀದೇವಿ. ನೋಡ್ರಿ, ಶ್ರುತಿಗೀತೆಯಲ್ಲಿ ತುಂಬ ದೊಡ್ಡ ದೊಡ್ಡವರು ಬರ್ತಾ ಇದ್ದಾರೆ, ಸಾಮಾನ್ಯರಾದವರಲ್ಲ. ವೇದವ್ಯಾಸ ದೇವರು, ನಾರಾಯಣ ಋಷಿ ಬಂದರು, ಆಮೇಲೆ ಶುಕಾಚಾರ್ಯರು, ರುದ್ರದೇವರು ಬಂದರು. ಈಗ ಇನ್ನೊಂದು ಚಿಂತನೆಯಲ್ಲಿ ಮತ್ಯಾರು ಬರ್ತಾ ಇದ್ದಾರೆ? ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ. ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ. ಲಕ್ಷ್ಮೀದೇವಿ ಹಾಡಿದ ಹಾಡು, ಲಕ್ಷ್ಮೀದೇವಿ ಹಾಡಿದ ಹಾಡು. ಹೀಗೆ ಇದು ಶ್ರುತಿಗೀತೆಯ ವೈಶಿಷ್ಟ್ಯ. ಅದಾದ ಮೇಲೆ ಆಗಲೇ ಹೇಳಿದ ಹಾಗೆ ವಿಶೇಷ ಏನಪ್ಪ ಅಂತ ಬಂದಾಗ, ವಿಷಯ ವ್ಯಾಪ್ತಿ ತೆಗೆದುಕೊಂಡಾಗ ಅನಂತ ವೇದರಾಶಿಗಳ ಮೂಲಕವಾಗಿ ಸಾರವನ್ನು ಸೆರೆ ಹಿಡಿದು ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದಲೇ ಇದು ವಿಶೇಷ ನಮಗೆ ಬಹಳ ಮುಖ್ಯವಾಗಿ ಬೇಕಾದ್ದು. ಈ ದೃಷ್ಟಿಯಿಂದ ಸಕಲ ವೈದಿಕ ವಾಂಗ್ಮಯದ ಸಾರ ಸರ್ವಸ್ವವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಅನ್ನೋದು. ಅದ್ರ ಜೊತೆಗೆ ತಾರತಮ್ಯ ಚಿಂತನೆ ಎಲ್ಲ ಬಂದ್ಬಿಡುತ್ತೆ ನಮಗೆ. ವಿಷ್ಣುವಿನ ಮಹಿಮೆ, ಲಕ್ಷ್ಮೀದೇವಿಯ ಮಹಿಮೆ, ವಾಯುದೇವರ, ಬ್ರಹ್ಮದೇವರ ಮಹಿಮೆ, ಭಗವಂತನ ಭಕ್ತರ ವಿಚಾರ, ಭಗವಂತನ ದ್ವೇಷಿಗಳ ವಿಚಾರ, ಸಂಸಾರದ ವಿಚಾರ, ಮೋಕ್ಷದ ವಿಚಾರ, ಆಯ್ತಾ, ಬೇರೆ ದೇವತೆಗಳ ವಿಚಾರ, ಇವೆಲ್ಲವನ್ನು ಕೂಡ ಬಹಳ ವಿಶೇಷವಾದ ರೀತಿಯಲ್ಲಿ ಈ 27 ಶ್ರುತಿಗಳ ಮೂಲಕ, 27 ಮಂತ್ರಗಳ ಮೂಲಕ, 27 ಶ್ಲೋಕಗಳ ಮೂಲಕ ಬಹಳ ವಿಶೇಷವಾದ ರೀತಿಯಲ್ಲಿ ನಮಗೆ ಮುಖ್ಯವಾಗಿ ಬೇಕಾದ ಎಲ್ಲ ವಿಚಾರ, ಸಾಧಕನಾದವನು ಏನೇನು ಮನನ ಮಾಡಬೇಕೋ ಅದೆಲ್ಲವನ್ನು ಬಹಳ ಮುಖ್ಯವಾಗಿ ತಿಳಿಸ್ಕೊಡ್ತಾರೆ. ಇದು ಶ್ರುತಿಗೀತೆಯ ಮತ್ತೊಂದು ಮುಖ್ಯವಾದ ಚಿಂತನೆ, ವಿಷಯ, ವಿಶೇಷತೆ. ಮತ್ತು ಆಗಲೇ ಹೇಳಿದ ಹಾಗೆ ಶ್ರುತಿಗೀತೆ ಲಕ್ಷ್ಮೀದೇವಿ ದೇವರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡವಳು. ಪರಮಾತ್ಮನನ್ನು ಬಿಟ್ಟರೆ ತುಂಬ ಸರ್ವಜ್ಞಳಾದವಳು ಅಂದರೆ ಲಕ್ಷ್ಮೀದೇವಿ. ಪರಮಾತ್ಮನನ್ನು ಎಲ್ಲ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಹೆಚ್ಚಾಗಿ ತಿಳ್ಕೊಂಡವಳು ಲಕ್ಷ್ಮೀದೇವಿ.
ಬ್ರಹ್ಮಾದಿ ದೇವತೆಗಳಿಗಿಂತಲೂ ಹೆಚ್ಚು ದೇವರನ್ನು ಪ್ರೀತಿಸೋಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯನ್ನು ದೇವರು ಕೂಡ ಬ್ರಹ್ಮಾದಿ ದೇವತೆಗಳಂತೂ ಕೂಡ ಹೆಚ್ಚು ಪ್ರೀತಿಸ್ತಾನೆ. ಇಂತಹ ದೇವರ ಪ್ರೀತಿಗೆ ಅತ್ಯಧಿಕ ಪಾತ್ರಳಾದ, ದೇವರನ್ನು ಉಳಿದ ಎಲ್ಲವರಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವ, ಪರಮಭಕ್ತೆಯಾದ, ದೇವರ ಬಗ್ಗೆ ಎಲ್ಲ ದೇವತೆಗಳಿಂತಲೂ ಹೆಚ್ಚಾಗಿ ತಿಳಿದುಕೊಂಡಿರುವ ಆ ಲಕ್ಷ್ಮೀದೇವಿ ಹಾಡಿರುವ ಹಾಡು. ಮತ್ತೆ ಅವಳೇ ಸಕಲ ವೇದಗಳ ಅಭಿಮಾನಿ ದೇವತೆಯಾಗಿದ್ದು, ಆ ಸಕಲ ವೇದಗಳ ಸಾರ ಸರ್ವಸ್ವವನ್ನು ಅವಳು ತನ್ನ ಪ್ರಿಯತಮನಾದ ಗಂಡನನ್ನು ಸಂತೋಷಪಡಿಸೋದಕ್ಕೋಸ್ಕರವಾಗಿ ಹಾಡಿದ್ದು. ಅದರಲ್ಲೂ ಒಂದು ವಿಶೇಷತೆ ಬಂತು. ಗಂಡನನ್ನು ಸಂತೋಷಪಡಿಸಬೇಕು, ಗಂಡನಿಗೆ ಖುಷಿ ಪಡಿಸಬೇಕು ಅಂತ ಸಂತೋಷದ ಸಂದರ್ಭದಲ್ಲಿ ಸಂತೋಷಪಡಿಸೋದಕ್ಕೋಸ್ಕರವಾಗಿ ಹಾಡಿರುವ ಹಾಡು. ಹೀಗೆ ಭಕ್ತರು ಹೇಳಿರುವವಳು ಸಾಮಾನ್ಯರವಳಲ್ಲಪ್ಪ, ಬಹಳ ದೊಡ್ಡವಳು, ದೇವರಿಗೆ ಬಹಳ ಬೇಕಾದವಳು, ದೇವರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡವಳು, ದೇವರನ್ನು ಹೆಚ್ಚಾಗಿ ಪ್ರೀತಿಸುವವಳು ಆದ ಲಕ್ಷ್ಮೀದೇವಿ. ಜೊತೆಗೆ ಎಲ್ಲ ವೇದಗಳಿಗೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿ ಎಲ್ಲ ವೇದಗಳ ಸಾರವನ್ನು ಹಿಡಿದುಕೊಂಡು ಬಂದು ಇಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾಳೆ. ಇದು ಶ್ರುತಿಗೀತೆಯ ಒಂದು ವೈಶಿಷ್ಟ್ಯ, ವಕ್ತೃ ವೈಶಿಷ್ಟ್ಯ ಅಂತ ಕರಿತೇವೆ. ವಕ್ತ ಹೇಳಿದವಳು ಯಾರಪ್ಪ, ಬಹಳ ದೊಡ್ಡವಳು ಅಂತ. ಮತ್ತೆ ಆಗಲೇ ಹೇಳಿದ ಹಾಗೆ ಇದೇನಾಗಿದೆ, ಒಂದೊಂದು ಇಲ್ಲಿ ಶ್ಲೋಕ ಬಂದಾಗಲೂ ಕೂಡ ವಿಶೇಷವಾಗಿ ಒಂದೊಂದು ವೇದಶಾಖೆಯ ಮಂತ್ರವನ್ನು ಹೇಳ್ತಾರೆ ಇಲ್ಲಿ. ಆ ವೇದಶಾಖೆಯ ಮಂತ್ರ ತೆಗೆದುಕೊಂಡಾಗ ಆ ವೇದಶಾಖೆ ಮಾತ್ರ ಅಲ್ಲ, ಅನೇಕ ವೇದಶಾಖೆಗಳಿಗೆ ಉಪಲಕ್ಷಣವಾಗಿ ಒಂದು ವೇದಶಾಖೆ ಹಿಡಿದುಕೊಂಡು ಆ ಸಕಲ ಅನೇಕ ವೇದಶಾಖೆಗಳ ಸಾರವನ್ನು ಒಂದು ವೇದ ಮಂತ್ರದಲ್ಲಿ, ಆ ವೇದ ಮಂತ್ರದ ಸಾರವನ್ನು ಒಂದು ಶ್ಲೋಕದಲ್ಲಿ, ಹೀಗೆ 27 ಯಾವುದು ಮಂತ್ರಗಳು, 27 ವೇದಶಾಖೆಗಳಿಗೆ ಸಂಬಂಧಪಟ್ಟದ್ದು. ಆ 27 ವೇದಶಾಖೆಗಳು ಅನಂತ ವೇದಶಾಖೆಗಳಲ್ಲಿ ಸಾರ ಅಂತ ಸೆರೆ ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಸಾರವೋ ಸಾರ ನಮಗೆಲ್ಲಿ ಸಿಗತ್ತೆ ಅಂತ ಬಂದಾಗ ಈ ಒಂದು ಶ್ರುತಿಗೀತೆಯಲ್ಲಿ ಸಿಗತ್ತೆ ಅಂತ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆ. ಇತಿ ಅಶೇಷ ಸಮಾಮ್ನಾಯ ಪುರಾಣೋಪನಿಷದ್ರಸಃ ಸಮುದ್ರತಃ ಪೂರ್ವಜೈಹಿ ಅಂತ ವಿಶೇಷವಾಗಿ ಶುಕಾಚಾರ್ಯರು ಕಡೆಗೆ ಹೇಳ್ತಾರೆ. ಸಮಸ್ತ ವೇದಗಳು ಮಾತ್ರ ಅಲ್ಲ, ಅವರು ಹೇಳ್ತಾರೆ ಅಶೇಷ ಸಮಾಮ್ನಾಯ ಪುರಾಣ ಉಪನಿಷದ್ರಸಃ, ಸಮಸ್ತ ವೇದಗಳು, ಸಮಸ್ತ ಪುರಾಣಗಳು, ಸಮಸ್ತ ಉಪನಿಷತ್ತುಗಳು ಇವೆಲ್ಲವುಗಳ ಸಾರ ಭಾಗ ಇಲ್ಲಿ ಸಂಗ್ರಹಿಸಲ್ಪಟ್ಟಿದೆ ಅಂತ ಶುಕಾಚಾರ್ಯರು ಕಡೆಯಲ್ಲಿ ಹೇಳುವ ಮಾತು. ಆದ್ದರಿಂದಾಗಿ ಇದು ದೊಡ್ಡ ಅನುಸಂಧಾನ. ಒಂದು ಸಂದರ್ಭದಲ್ಲಿ ಶ್ರುತಿಗೀತೆಯನ್ನು ನಾವು ಮೆಲುಕು ಹಾಕಿದರೆ, 27 ಶ್ಲೋಕಗಳನ್ನು ಹಿಡಿದರೆ ಸಕಲ ವೇದಗಳನ್ನು ಪಠಿಸಿದ ಫಲ, ಸಕಲ ವೇದಾಸ್ತ್ರ ಶಾಸ್ತ್ರಾರ್ಥವನ್ನು ಚಿಂತನೆ ಮಾಡಿದ ಮಹಾಫಲ ನಮಗೆ ಸಿಗತ್ತೆ ಅಂತ ಇದು ಬಹಳ ವಿಶೇಷವಾಗಿದೆ. ಹೀಗೆ ಇಲ್ಲಿ ಬಂದಿರತಕ್ಕಂತಹ ವಿಷಯವ್ಯಾಪ್ತಿ ಸಂಗ್ರಹ ಬಹಳ ದೊಡ್ಡದು, ಹೇಳಿರೋರು ಬಹಳ ದೊಡ್ಡವರು, ಹೇಳಿರ್ತಕ್ಕಂಥ ರೀತಿಯೂ ಹಾಗೆ. ವಿಶೇಷವಾಗಿ ದೃಷ್ಟಾಂತಗಳನ್ನು ಕೊಟ್ಟು ಸುಂದರವಾದ ರೀತಿಯಲ್ಲಿ ಇಲ್ಲಿ ಹೇಳಿರ್ತಕ್ಕಂಥ ವಿಚಾರ. ಅನೇಕ ದೃಷ್ಟಾಂತಗಳು ನಾವು ಮುಂದೆ ನೋಡ್ತೇವೆ. ಆ ದೃಷ್ಟಾಂತಗಳನ್ನು ಕೊಟ್ಟು ವಿಶೇಷವಾದ ಪ್ರಯೋಗಗಳ ಮೂಲಕವಾಗಿಯೂ ಕೂಡ ನಮಗೆ ಯಾರು ಇಲ್ಲಿ ಲಕ್ಷ್ಮೀದೇವಿ ತಿಳಿಸಿಕೊಟ್ಟದ್ದು. ಇದೆಲ್ಲ ಶ್ರುತಿಗೀತೆಯ ವೈಶಿಷ್ಟ್ಯ. ಶ್ರುತಿಗೀತೆ ಯಾವ ರೀತಿ ಭಾಗವತ ಅಂತ ಬಂದಾಗ ಆಚಾರ್ಯರ ತಾತ್ಪರ್ಯವಿಲ್ಲದೆ ಭಾಗವತ ಓದೋದು ಅಂದರೆ ಅದು ಇಲ್ಲರಿ. ಭಾಗವತದ ಸಾರವನ್ನೇ ನಾವು ಕಳ್ಕೊಂಡ್ಬಿಡ್ತೀವಿ. ಭಾಗವತ ಎಲ್ಲೋ ಒಂದು ಕಡೆಯಿಂದ ನಮ್ಮ ದಾರಿ ತಪ್ಪಿಸಿಬಿಡ್ಬೋದು, ಆಪಾತತಃ ಏನೇನೋ ಅರ್ಥ ಆಗಿಬಿಡ್ಬೋದು ಭಾಗವತದ ಮೂಲಕ. ಇದಕ್ಕೆ ಆಚಾರ್ಯರ ತಾತ್ಪರ್ಯ ಇದ್ದಾಗ ಮಾತ್ರವೇ ಭಾಗವತ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗೋದ್ರ ಜೊತೆಗೆ ಎಸೆನ್ಸ್ ಸಾರ ಸರ್ವಸ್ವವನ್ನು ಹೇಗೆ ಕೊಡುತ್ತೋ ಹಾಗೆ ಶ್ರುತಿಗೀತೆಗೂ ಕೂಡ ಆಚಾರ್ಯರ ಕೊಡುಗೆ ಬಹಳ ದೊಡ್ಡದು.
ಶ್ರುತಿಗೀತೆಗೆ ಸಂಬಂಧಪಟ್ಟಂತೆ ಆಚಾರ್ಯರ ತಾತ್ಪರ್ಯ ಏನಿದೆ, ಸ್ವಾರಸ್ಯ ಅಂದರೆ ಇಡೀ ಒಂದು ಅಧ್ಯಾಯಕ್ಕೆ ಆಚಾರ್ಯರು ಪೂರ್ಣವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಬಹಳ ಮುಖ್ಯ. 27 ಶ್ಲೋಕಕ್ಕೆ ಅಂದರೆ 27 ಶ್ಲೋಕಕ್ಕೂ ಪೂರ್ಣವಾಗಿ ವ್ಯಾಖ್ಯಾನ. ಮೊದಲು ಅವತಾರಿಕೆ ಮತ್ತು ಕಡೆ ಉಪಸಂಹಾರದಲ್ಲೂ ಬೇಕಾದ ಅನೇಕ ವಿಚಾರಗಳನ್ನು ಜೋಡಿಸಿ ಹೇಳಿರೋದು ಆಚಾರ್ಯರು ಮಾತ್ರ, ಇನ್ಯಾರೂ ಹೇಳಿಲ್ಲ. ಬಹಳ ಮುಖ್ಯವಾಗಿ ಭಾಗವತಕ್ಕೆ ವ್ಯಾಖ್ಯಾನ ಆಚಾರ್ಯರು ಮಾಡಿದ್ದು ತಂತ್ರ ಭಾಗವತ ಎನ್ನುವ ಒಂದು ಶ್ರೇಷ್ಠ ಗ್ರಂಥದ ಆಧಾರದಲ್ಲಿ. ಅದನ್ನು ವಿಶೇಷವಾಗಿ ಇಲ್ಲೂ ಕೂಡ ಬಳಸ್ಕೋತಾರೆ. ಶ್ರುತಿಗೀತೆಗೆ ಸಂಬಂಧಪಟ್ಟಂತೆ ಆಚಾರ್ಯರು ವ್ಯಾಖ್ಯಾನ ಮಾಡೋ ಸಂದರ್ಭದಲ್ಲೂ ಕೂಡ ತಂತ್ರ ಭಾಗವತವನ್ನು ವಿಶೇಷವಾಗಿ ಬಳಸ್ಕೋತಾರೆ. ಜೊತೆಗೆ ಜ್ಯೋತಿಷ್ ಸಂಹಿತಾ, ವಿಮಲ ಸಂಹಿತಾ ಎನ್ನುವ ಬೇರೆ ಬೇರೆ ಅಪೂರ್ವ ಗ್ರಂಥಗಳನ್ನು ಕೂಡ ತೆಗೆದುಕೊಂಡು ಶ್ರುತಿಗೀತೆಯ ಮಹತ್ವವನ್ನು ನಮಗೆ ತಿಳಿಸಿಕೊಡ್ತಾರೆ. ಬಹಳ ಮುಖ್ಯವಾಗಿ ಇಲ್ಲಿ ಬಂದಿರೋ ಭಾಗವತದ ಶ್ಲೋಕಗಳು ಮತ್ತು ಆ ಭಾಗವತದ ಶ್ಲೋಕಕ್ಕೆ ಆಧಾರವಾಗಿರುವ ಮೂಲ ಶ್ರುತಿ. ಉಳಿದ ಎಲ್ಲ ವ್ಯಾಖ್ಯಾನಕಾರರು ಭಾಗವತ ಶ್ಲೋಕ ಇಲ್ಲಿ ಏನು ತೆಗೆದುಕೊಂಡಿದ್ದಾರೆ ಪಾಠ, ಅದಕ್ಕಿಂತ ವಿಭಿನ್ನವಾದ, ಅನೇಕ ಸಂದರ್ಭದಲ್ಲಿ ಅದಕ್ಕಿಂತ ವಿಭಿನ್ನವಾದ ಪಾಠವನ್ನು ಆಚಾರ್ಯ ತಗೊಂಡಿದ್ದಾರೆ. ಬರೀ ತಗೊಂಡಿದ್ದಾರೆ ಅಂದರೆ ಭಾಗವತ ಶ್ಲೋಕ ಆಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ ಅಂತ ಇಟ್ಕೋಣ. ಅವರು ಬರೆದಿದ್ದಾರೋ ಇಲ್ಲೋ ಗೊತ್ತಿಲ್ಲ ನಮಗೆ, ಬರೆಸಿದ್ದಾರೆ ಅಂತ ಹೇಳಬಹುದು. ಅಥವಾ ಶಿಷ್ಯರ ಕೈಲಿ, ಆಗಿನ ಕಾಲದಲ್ಲಿ ಶಿಷ್ಯರ ಕೈಲಿ ಯಾರು ಬರ್ಕೋತಾ ಇದ್ರು ಅವರಿಗೆ ಶ್ಲೋಕದ ಆನುಪೂರ್ವಿ ಹೀಗೇನೆ ಅಂತಲೇ ಹೇಳಿಬಿಟ್ಟಿದ್ದಾರೆ. ಯಾಕೆಂದರೆ ಬೇರೆ ವ್ಯಾಖ್ಯಾನಕಾರರು, ಶುಕದೇವ ಮೊದಲಾಗಿರ್ತಕ್ಕಂಥವರೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಇದಕ್ಕೆ ಇಡೀ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿರೋದು ಶ್ರೀಧರ ಸ್ವಾಮಿ ಮೊದಲಾದವರಲ್ಲಿದ್ದಾರೆ. ಆಯ್ತಾ, ಶ್ರೀಧರ ಸ್ವಾಮಿ ಮೊದಲಾಗಿರ್ತಕ್ಕಂಥವ್ರು, ನಾವು ಶುಕದೇವ ಅಂತ ಹೇಳಿದ್ರೆ ಶ್ರೀಧರ ಸ್ವಾಮಿ ಮೊದಲಾಗಿರ್ತಕ್ಕಂಥವ್ರು, ಅವರೆಲ್ಲ ಈ ಒಂದು ಶ್ರುತಿಗೀತೆಯ ಶ್ಲೋಕಗಳ ಪಾಠ ಇಟ್ಕೊಂಡಿದ್ದಾರೆ. ಅದಕ್ಕಿಂತ ವಿಭಿನ್ನವಾದ ಪಾಠಗಳನ್ನು ಆಚಾರ್ಯ ಸ್ವೀಕಾರ ಮಾಡಿ ಅದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಶಿಷ್ಯರ ಕೈಲಿ ಬರೆಸ್ಬಿಟ್ಟಿದ್ದಾರೆ. ಅದು ಬಹಳ ವಿಶೇಷ. ಇಲ್ಲಿ ನಮಗೆ ಭಾಗವತಕ್ಕೆ ಶ್ರುತಿಗೀತೆಯ ನಿರ್ದುಷ್ಟವಾದ ಪಾಠ ಸಿಕ್ಬಿಟ್ಟಿದೆ ಅನ್ನೋದೇ ಸಂತೋಷದ ವಿಚಾರ. ಭಾಗವತಕ್ಕೆ ಪೂರ್ಣವಾಗಿ ಆಚಾರ್ಯ ಅನುಗ್ರಹ ಮಾಡಲಿಲ್ಲ, ಮಾಡಿದರೆ ಏನು ಸುಂದರ ಆಗ್ತಿತ್ತೋ ಗೊತ್ತಿಲ್ಲ, ಸಾಕು ಅಂತ ಅಷ್ಟೇ ಬಿಟ್ಬಿಟ್ಟಿದ್ದಾರೆ. ಆದರೆ ಶ್ರುತಿಗೀತೆಗೆ ಸಂಬಂಧಪಟ್ಟಂತೆ ನಿರ್ದುಷ್ಟವಾದ ರೀತಿಯಲ್ಲಿ ಭಾಗವತದ ಈ ಶ್ಲೋಕಗಳು ಹೀಗೇ ಇರಬೇಕು ಅಂತ ಅದನ್ನು ತಿಳಿಸಿಕೊಟ್ಬಿಟ್ಟಿದ್ದಾರೆ. ಅದಾದ ಮೇಲೆ ಆಗಲೇ ಹೇಳಿದೆ, ವಿಶೇಷವಾಗಿ ಯಾವುದೇ ಒಂದು ಶ್ರುತಿಗೀತೆಯ ಪದ್ಯ ಬಂದಾಗ ಅದರ ಮೂಲ ಶ್ರುತಿ ಯಾವುದು ಗೊತ್ತಾಗೋದೇ ಇಲ್ಲ. ಉಳಿದವರು ಅದರ ಬಗ್ಗೆ ಯಾವ ವ್ಯಾಖ್ಯಾನಕಾರರು ಚಿಂತನೆ ಮಾಡಿಲ್ಲ. ಆಚಾರ್ಯರು ಪ್ರತಿಯೊಂದು ಆ 27 ಶ್ಲೋಕಗಳಿಗೆ 27 ಮೂಲ ಶ್ರುತಿಗಳು ಯಾವುದು ಅನ್ನೋದನ್ನು ಆಚಾರ್ಯ ತಿಳಿಸ್ಕೊಡ್ತಾರೆ. 27 ಮೂಲ ಶ್ರುತಿಗಳು ಯಾವುದು ಅನ್ನೋದನ್ನು ಆಚಾರ್ಯ ತಿಳಿಸ್ಕೊಡ್ತಾರೆ. ಬಬಂಧತಾನ್ ಭಾಗವತೆ ಪ್ರತಿಶ್ಲೋಕಂ ಪೃಥಕ್ ಶ್ರುತಿ ಅಂತ ಆಚಾರ್ಯ ಹೇಳ್ತಕ್ಕಂಥ ಮಾತು ಇಲ್ಲ. ವ್ಯಾಸರು ವಿಶೇಷವಾಗಿ ಏನು ಮಾಡಿದ್ದಾರೆ, ಪ್ರತಿಯೊಂದು ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ತಲೆಯಲ್ಲಿ ಒಂದೊಂದು ಮೂಲ ಶ್ರುತಿಯನ್ನು ಇಟ್ಟುಕೊಂಡೇ ಆ ಶ್ಲೋಕ ರಚನೆ ಮಾಡಿದ್ದು. ಆ ಮೂಲಶ್ರುತಿ ನಿಮಗೆ ಗೊತ್ತಿಲ್ಲ, ನಾನು ಹೇಳ್ತೀನಿ ಹೇಳಿ ಆ ಶ್ಲೋಕಕ್ಕೆ ಆಧಾರವಾದ ಮೂಲ ಶ್ರುತಿಯನ್ನು ಆಚಾರ್ಯ ನಮಗೆ ತಿಳಿಸ್ಕೊಡ್ತಾರೆ. ಎಲ್ಲ ಶ್ರುತಿಗಳು, ಶಾಂಡಿಲ್ಯ ಶ್ರುತಿ, ಔದ್ದಾಲಕ ಶ್ರುತಿ, ಇಂದ್ರದ್ಯುಮ್ನ ಶ್ರುತಿ, ಪೈಂಗಿ ಶ್ರುತಿ, ಹಿರಣ್ಯನಾಭ ಶ್ರುತಿ, ಕಮಠ ಶ್ರುತಿ, ಕುಚ್ಕ ಶ್ರುತಿ, ವಿಮದ ಶ್ರುತಿ, ಸಾಂಕೃತಿಕ ಶ್ರುತಿ, ಸುರಾಯಣ ಶ್ರುತಿ, ಭರತ್ರಿ, ಹೀಗೆ 27ಕ್ಕೂ 27 ಮೂಲ ಶ್ರುತಿಗಳನ್ನು ಆಚಾರ್ಯರು ನಮಗೆ ಕೊಟ್ಟಿದ್ದಾರೆ. ದೊಡ್ಡ ಉಪಕಾರ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಮೂಲಶ್ರುತಿಯ ವಾಕ್ಯದಲ್ಲಿ ಕೆಲವು ಸರ್ತಿ ಏನಾಗುತ್ತೆ ಅಂದರೆ, ಶ್ಲೋಕದಲ್ಲಿ ಇಲ್ಲಿ ಭಾಗವತದಲ್ಲಿ ಏನು ಶ್ಲೋಕ ಬಂದಿದೆ ಆ ಶ್ಲೋಕದಲ್ಲಿ ಬಂದಿರತಕ್ಕಂಥ ವಿಚಾರಗಳ ಪ್ರಸ್ತಾಪ ಮೂಲಶ್ರುತಿಯಲ್ಲಿರಲ್ಲ. ಹಾಗೆ ಮೂಲಶ್ರುತಿಯನ್ನು ಓದಿದಾಗ ಯಾಕೋ ಅರ್ಥ ಸ್ಪಷ್ಟವೇ ಆಗಲ್ಲ. ಭಾಗವತದ ಅರ್ಥ ಅಲ್ಲಿ ಇಲ್ಲಿ ಹೊಂದಾಣಿಕೆ ಆಗುತ್ತಾ? ಆಗೋದೇ ಇಲ್ಲ. ಇಂಥದ್ದೆಲ್ಲ ಸಂದರ್ಭ ಇದೆ. ಆ ಸಂದರ್ಭದಲ್ಲಿ ಆಚಾರ್ಯರು ಪುನಃ ಗರುಡ ಪುರಾಣ, ವಾಮನ ಪುರಾಣ, ಬ್ರಾಹ್ಮ ಪುರಾಣ, ಬ್ರಹ್ಮಾಂಡ ಪುರಾಣ ಮೊದಲಾದ ಶ್ರುತಿಗಳ ಪುರಾಣ ವಾಕ್ಯಗಳನ್ನು ಹೇಳಿ, ಜೊತೆಗೆ ತಂತ್ರ ಭಾಗವತ ಗ್ರಂಥವನ್ನು ಹೇಳಿ, ಆಯ್ತಾ, ಇಲ್ಲಿ ಬಂದಿರುವ ಭಾಗವತದಲ್ಲಿ ಬಂದಿರುವ ಶ್ಲೋಕದ ಅರ್ಥ ಹೀಗೆ, ಮೂಲ ಶ್ರುತಿಯಲ್ಲಿ ಅದು ಯಾವ ರೀತಿ ರಿಫ್ಲೆಕ್ಟ್ ಆಗಿದೆ ಅದೆಲ್ಲವನ್ನು ಕೂಡ ನಮಗೆ ತೋರಿಸಿಕೊಡ್ತಾರೆ.
ಕೆಲವೊಂದು ಸಮಯದಲ್ಲಿ ಮೂಲಶ್ರುತಿಯಲ್ಲಿ ಸಂಕ್ಷಿಪ್ತವಾಗಿ ಬಂದಿರುತ್ತೆ, ಅದೇ ವಿಸ್ತಾರವಾಗಿ ಶ್ಲೋಕದಲ್ಲಿ ಬಂದಿರುತ್ತೆ. ಕೆಲವು ಸರ್ತಿ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಬಂದಿರುತ್ತೆ, ಮೂಲಶ್ರುತಿಯಲ್ಲಿ ವಿಸ್ತಾರವಾಗಿ ಬಂದಿರುತ್ತೆ. ಅದೆಲ್ಲವನ್ನು ಕೂಡ ಆಚಾರ್ಯರು ನಮ್ಮ ಗಮನಕ್ಕೆ ವಿಶೇಷವಾದ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. ಹೀಗೆ ಈ ಒಂದು ಶ್ರುತಿಗೀತೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ, ಆಚಾರ್ಯರ ಒಂದು ಭಾಗವತ ತಾತ್ಪರ್ಯ ಇಲ್ಲದೆ ಇದ್ದರೆ ಖಂಡಿತ ಸಾಧ್ಯವಿಲ್ಲ. ಇಡೀ ಭಾಗವತಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯರು ದೊಡ್ಡ ರೀತಿಯಲ್ಲಿ ನಮಗೆ ಉಪಕಾರ ಮಾಡಿದ್ದು ಹೌದು ತಾತ್ಪರ್ಯದ ಮೂಲಕ. ಅದರಲ್ಲಿ ಬಹಳ ವಿಶೇಷವಾದ ಅನುಗ್ರಹ ಮಾಡಿದ್ದು, ಉಪಕಾರ ಮಾಡಿದ್ದು ಅಂದರೆ ಶ್ರುತಿಗೀತೆಯ ಬಹಳ ಸುಂದರವಾದ ವಿಸ್ತಾರವಾದ ಒಂದು ವ್ಯಾಖ್ಯಾನದ ಮೂಲಕವಾಗಿ. ಎಲ್ಲೆಲ್ಲಿ ನಮಗೆ ಅನ್ವಯ ಗೊತ್ತಾಗಲ್ಲ, ಅರ್ಥ ಗೊತ್ತಾಗಲ್ಲ, ಅಲ್ಲೆಲ್ಲ ತಮ್ಮ ವಿಶಿಷ್ಟವಾದ ಶೈಲಿಯಿಂದ ಅದರ ಅರ್ಥವನ್ನು ಹೇಳೋದು, ಅದೇ ರೀತಿಯಾಗಿ ಅನ್ವಯ ತೋರಿಸೋದು, ಅದರ ಜೊತೆಗೆ ಎಲ್ಲೆಲ್ಲಿ ಆಧಾರಗಳು ಬೇಕೋ ಅದೆಲ್ಲ ಆಧಾರ ಕೊಡೋದು, ಆಯಿತಾ. ಎಲ್ಲಿ ವಿಸ್ತಾರ ಮಾಡಬೇಕು ಅಲ್ಲಿ ವಿಸ್ತಾರ, ಎಲ್ಲಿ ಸಂಕ್ಷೇಪ ಮಾಡಬೇಕು ಅಲ್ಲಿ ಸಂಕ್ಷೇಪ, ಎಲ್ಲಿ ಮೂಲಶ್ರುತಿಯ ಉದ್ಧಾರ, ಎಲ್ಲಿ ನಮಗೆ ಗೊತ್ತಾಗದೇ ಇರೋ ವಿಚಾರಗಳ ಸ್ಪಷ್ಟೀಕರಣ, ಅದಕ್ಕೆ ಪುನಃ ಗ್ರಂಥಗಳ ಆಧಾರ. ಹೀಗೆ ಅದ್ಭುತ ರೀ. ಒಬ್ಬ ವ್ಯಾಖ್ಯಾನಕಾರ ಯಾವ ರೀತಿ ವ್ಯಾಖ್ಯಾನ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟದ್ದು ಬಹಳ ವಿಶೇಷವಾಗಿ ಆಚಾರ್ಯರು. ಇಡೀ ಭಾಗವತ ತಾತ್ಪರ್ಯದಲ್ಲಿ ಇದೆ, ಅದು ವಿಶೇಷವಾಗಿ ಎದ್ದು ಕಾಣುತ್ತೆ ನಮಗೆ ಶ್ರುತಿಗೀತೆಯ ವ್ಯಾಖ್ಯಾನದಲ್ಲಿ. ಹೀಗೆ ಶ್ರುತಿಗೀತೆ ಒಂದು ದೊಡ್ಡ ಅದ್ಭುತ. ಎರಡೆರಡು ಬಾರಿ ನಾನು ಹೇಳ್ತೇನೆ, ಖಂಡಿತವಾಗಿಯೂ ನಮಗೆ ಎಲ್ಲಿ ಸಿಗೋದಿಲ್ಲ, ಸಪ್ತಾಹ ಭಾಗವತಲ್ಲೂ ಸಿಗೋದಿಲ್ಲ, ಅದೇ ರೀತಿಯಾಗಿ ಇನ್ಯಾವ ಭಾಗವತ, ನಮ್ಮ 15 ದಿವಸದ ಭಾಗವತದಲ್ಲೂ ಇದು ಸಿಗೋದಿಲ್ಲ. ನಮಗೆ ಪೃಷ್ಠಪತಿ ಭಾಗವತ ಅಂದರೆ 15 ಗಂಟೆ ಭಾಗವತ, ಸಪ್ತಾಹ ಭಾಗವತ ಅಂದರೆ 7 ಗಂಟೆ ಭಾಗವತ. ಏನು ಸಿಗಬೇಕು? ಏನು ಸಿಗೋದಿಲ್ಲ. ಆ ಒಂದು ವಿಶಿಷ್ಟವಾದ ಚಿಂತನೆ ರಾಘವೇಂದ್ರ ಗುರುಗಳ ಅನುಗ್ರಹದಿಂದ ವಿಸ್ತಾರವಾದ ಚಿಂತನೆ ನಾವು ಯಾವುದೇ ಶ್ಲೋಕ ಬಿಡದೆ ಪ್ರತಿ ಸಂದರ್ಭದಲ್ಲೂ ಕೂಡ ಮಾಡಿಕೊಂಡೇ ಚಿಂತನೆ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ವಿಶೇಷ ಏನಪ್ಪ ಅಂತ ಬಂದಾಗ, ಪ್ರತಿಯೊಂದು ಶ್ಲೋಕ ಬಂದಾಗ ಶ್ಲೋಕಕ್ಕೆ ನಮಗೆ ವಿಶೇಷವಾಗಿ ಆಚಾರ್ಯರು ಯಾವ ಮೂಲಶ್ರುತಿಯನ್ನು ಕೊಟ್ಟಿದ್ದಾರೆ ಆ ಮೂಲಶ್ರುತಿಯನ್ನೂ ನಿಮ್ಮ ಮುಂದೆ ಹೇಳಿ, ಅದರ ಅರ್ಥವನ್ನೂ ಹೇಳ್ತಾ, ಶ್ಲೋಕದಲ್ಲಿ ಬಂದಿರೋದು ಹೇಗೆ ಜೋಡಣೆಯಾಗತ್ತೆ, ಹೊಂದಾಣಿಕೆ ಆಗೋದು ಅನ್ನೋದನ್ನು ಮುಂದೆ ಆಚಾರ್ಯರು ಕೊಟ್ಟಿರ್ತಕ್ಕಂಥ ಬೇರೆ ಬೇರೆ ಗ್ರಂಥಗಳ ಆಧಾರದಲ್ಲಿ ಅದರ ವಿವರಣೆ, ಇದೆಲ್ಲದರ ಜೊತೆಗೆ ಶ್ರುತಿಗೀತೆಯ ಪಾಠ ಪ್ರವಚನ ಅದು ನಾಳೆಯಿಂದ ಪ್ರಾರಂಭವಾಗುತ್ತೆ. ಬಹಳ ಅಪರೂಪದ ಚಿಂತನೆ. ಇನ್ನೊಂದು ರೀತಿಯಿಂದ ಸಕಲ ವೇದಾರ್ಥದ ಚಿಂತನೆ, ಉಪನಿಷತ್ತಿನ ಸಾರದ ರಸದ ಚಿಂತನೆ ಇದಾಗ್ತಾ ಇದೆ. ಯಾವುದನ್ನೂ ತಪ್ಪಿಸ್ಕೊಳ್ಳಿ ಅಂತ ನಾನು ಹೇಳಲ್ಲ, ಯಾವುದನ್ನೂ ತಪ್ಪಿಸ್ಕೋಬೇಡಿ ಅಂತಲೇ ಹೇಳೋದು. ಪ್ರತಿಯೊಂದು ಅಧ್ಯಾಯವನ್ನು, ಪ್ರತಿಯೊಂದು ಶ್ಲೋಕವನ್ನು ತಪ್ಪಿಸ್ಕೋಬೇಡಿ ಅಂತ ಹೇಳೋದು. ಇದು ವಿಶೇಷವಾಗಿ ತಪ್ಪಿಸ್ಕೊಳ್ಳೇಬಾರದು ಅಂತಹ ಒಂದು ವಿಶಿಷ್ಟವಾದ ಚಿಂತನೆಯನ್ನು ನಾವು ನಾಳೆಯಿಂದ ನೋಡೋಣ. ತಪ್ಪಿಸಿಕೊಳ್ಳಲೇಬಾರದ ಒಂದು ವಿಶಿಷ್ಟವಾದ ಚಿಂತನೆ ಶ್ರುತಿಗೀತೆಯಲ್ಲಿ ಏನು ಬರುತ್ತೆ ಅದನ್ನು ನೋಡೋಣ ಅಂತ ಹೇಳ್ತಾ, ಅನೇನ ಭಾಗವತ ದಶಮಸ್ಕಂಧ ಚಿಂತನೇನ ವಿಶ್ವೇಶತೀರ್ಥಗುರುವಂತರ್ಗತ ವಿದ್ಯಾಮಾನ್ಯತೀರ್ಥಗುರುವಂತರ್ಗತ ಸಮಸ್ತ ತತ್ವ ರಾಘವೇಂದ್ರ ಗುರುವಂತರ್ಗತ ಸಮಸ್ತ ತತ್ವದೇವತಾಂತರ್ಗತ ರಾಮಕೃಷ್ಣ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕಃ ರಾಮಕೃಷ್ಣ ವೇದವ್ಯಾಸಾತ್ಮಕಃ ಲಕ್ಷ್ಮೀ ಹಯಗ್ರೀವಾತ್ಮಕಃ ಲಕ್ಷ್ಮೀ ನೃಸಿಂಹಾತ್ಮಕಃ ದೇಶಕಾಲ ಅವಸ್ಥಾ ನಿಯಾಮಕಾಭಿನ್ನಃ ಬಿಂಬರೂಪೀ ಪರಮಾತ್ಮ ಪ್ರಿಯತಾಂ ಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಜಲಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ಹರಯೇ ನಮಃ. 29ರ ಅನಂತರದಲ್ಲಿ ಪಾಠ ಆಗಿಲ್ಲ, ಪ್ರವಚನ ಆಗಿಲ್ಲ ಅನ್ನೋದನ್ನು ಗಮನಕ್ಕೆ ತರ್ತಾ ಹರಿಯೇ ನಮಃ.